ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ಮುಂದೆ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಹಾಗೂ ಪ್ರಾಯೋಜಕರೇ, ಎಲ್ಲ ಹಿರಿಯರೇ, ತಮ್ಮೆಲ್ಲರ ಬುದ್ಧಿಗುಹೆಯಲ್ಲಿ ಪ್ರಕಾಶಿಸ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ವಂದಿಸ್ತಾ ಇಂದಿನ ಈ ಚಿಂತನೆಯ ಕೆಲಸಕ್ಕೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಗೀತೆಯ 9ನೇ ಅಧ್ಯಾಯದ ಅನುಸಂಧಾನವನ್ನು ಒಂದು ಹಂತಕ್ಕೆ ನಾವು ತಂದು ನಿಲ್ಲಿಸ್ಕೊಂಡಿದ್ದಾಗಿದೆ. ಅಂದರೆ ಅದು ವ್ಯಾವಹಾರಿಕವಾಗಿ ಹೇಳಬೇಕು ಅಂದರೆ ಅದರ ಉಪನ್ಯಾಸ ಮುಗಿದಿದೆ ಅಂತ. ಆದರೆ ಚಿಂತನೆ ನಿಲ್ಲಬಾರ್ದು. ಯಾಕೆಂದರೆ ಗೀತೆ ಅದು ಒಂದೊಂದು ಶ್ಲೋಕವನ್ನು ನಾವು ಒಂದೊಂದು ಸಲ ಓದಿದಾಗಲೂ ಸಹ ಅದು ನಮ್ಮ ಹೃದಯಕ್ಕೆ ಒಂದೊಂದು ರೀತಿಯಲ್ಲಿ ಸ್ಪರ್ಶ ಆಗ್ತಾ ಇರ್ತದೆ. ಒಂದೇ ಶ್ಲೋಕವನ್ನು 2 ತಿಂಗಳ ಬಿಟ್ಟು ಓದಿದಾಗ ಇನ್ನೊಂದು ರೀತಿಯಲ್ಲಿ ನಮ್ಮ ಹೃದಯಕ್ಕೆ ಅದು ತಂಪನ್ನು ಕೊಡ್ತದೆ. ಇನ್ನೊಂದು 2 ತಿಂಗಳ ಬಿಟ್ಟು ಓದಿದಾಗ ಅದೇ ಶ್ಲೋಕ ನಮ್ಮ ತಲೆಯಲ್ಲಿ ಸಂಶಯದ ಹುಳುವಾಗಿ ಕಾಡ್ತದೆ. ಇನ್ನೊಂದು ಸಲ ಓದಿದಾಗ ಆಹಾ ಅಂತ ಉದ್ಗಾರ ತೆಗೆಯುವ ಹಾಗೆ ಮಾಡ್ತದೆ. ಅದೆಲ್ಲ ಈ ಅಧ್ಯಾತ್ಮ ಗ್ರಂಥಗಳ ವಿಶೇಷತೆ. ಅದರೊಳಗೂ ಗೀತೆ ನಮಗೆ ಸಾಕ್ಷಾತ್ ಭಗವಂತನ ಮುಖಾರವಿಂದ ಬಂದಂತಹ ತೀರ್ಥ. ಅದು ಆ ಹಿನ್ನೆಲೆಯಲ್ಲಿ ಅದರ ಪಾವಿತ್ರ್ಯತೆಯನ್ನು ಎಷ್ಟು ಹೇಳಿದರೂ ಕಡಿಮೆ. ಹಾಗಾಗಿ ಅದರ ಪಾವಿತ್ರ್ಯತೆ ಹೇಳೋದು ಬೇಡ, ಅದ್ರ ಬಗ್ಗೆ ಹೇಳಿಬಿಡೋಣ ಅಂಥೇಳಿ ಮತ್ತು ನಾನು ನೇರ ಇಂದಿನ ವಿಷಯಕ್ಕೆ ಬರ್ತಾ ಇದ್ದೇನೆ. ಏನಿದ್ದರೂ ಒಂದು ಸತ್ಯ, ಗೀತೆಯ ಅಧ್ಯಾಯಗಳ ಸಂಖ್ಯೆಯನ್ನು ನಾವು ಮನಸ್ಸಿಗೆ ತಂದುಕೊಂಡು ಹೇಳುವುದಾದರೆ ನಾವು ಗೀತೆಯ ಅರ್ಧ ಭಾಗವನ್ನು ಈ ಚಿಂತನೆಯ ತರಗತಿಯಲ್ಲಿ ಕ್ರಮಿಸಿ ಬಂದಿದ್ದೇವೆ. ಅದರ ಶ್ಲೋಕಗಳ ಸಂಖ್ಯೆಯಲ್ಲಿ ಅರ್ಧ ಅಂತ ಹೇಳಲಾರೆ, ಏನಿದು ಅಧ್ಯಾಯಗಳ ಸಂಖ್ಯೆಯಲ್ಲಿ. ಇದು ಕೇವಲ 18 ಅಧ್ಯಾಯ ಎನ್ನುವಂತಹ ಅರ್ಥವನ್ನು ಇಟ್ಟುಕೊಂಡು ಈ ಮಾತನ್ನು ಹೇಳಿದೆ. ಯಾಕೆಂದರೆ ನಾವು ಇನ್ನೂ ಉಪಾಸನಾ ಕಾಂಡದ ಮಧ್ಯದಲ್ಲಿ ಇದ್ದೇವೆ. ಆ ಉಪಾಸಕರಿಗೆ ಬೇಕಾದಂತಹ ಅನುಕೂಲಕರವಾದಂತಹ ಎಷ್ಟೋ ವಿಷಯಗಳನ್ನು ಭಗವಂತ ಇನ್ನೂ ಹೇಳ್ತಾ ಇದ್ದಾನೆ. ಆ ಹಿನ್ನೆಲೆಯಲ್ಲಿ ನಾವು ಉಪಾಸನಾ ಕಾಂಡದ ಮಧ್ಯದಲ್ಲಿಯೇ ಇದ್ದೇವೆ. ಅಷ್ಟು ಆದ ಮೇಲೆ ಮತ್ತೆ ಇಂದಿನಿಂದ ನಾವು ನೋಡಬೇಕಾದದ್ದು ಗೀತೆಯ ಈ 10ನೇ ಅಧ್ಯಾಯ. ಈ 10 ಎನ್ನುವಂತಹದ್ದು ಒಂದು ಪರಿಪೂರ್ಣ ಸಂಖ್ಯೆ. ಪರಿಪೂರ್ಣ ಯಾರು ಅಂದರೆ ಭಗವಂತ ಮಾತ್ರ. ಆ ಹಿನ್ನೆಲೆಯಲ್ಲಿ ಪರಿಪೂರ್ಣನಾದಂಥ ಅವನು ತನ್ನ ಪರಿಪೂರ್ಣತೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಬಹಳಷ್ಟು ವಿಚಾರಗಳನ್ನು ಈ ಅಧ್ಯಾಯದಲ್ಲಿ ಹೇಳ್ತಾನೆ. ಈ ಅಧ್ಯಾಯದ ಹೆಸರು ವಿಭೂತಿ ಯೋಗ ಅಂತ. ಸುಲಭವಾಗಿ ಅರ್ಥ ಆಗುವಾಗ ಹೇಳಬೇಕು ಅಂದರೆ ಈಶ್ವರ ವೈಭವ ಯೋಗ. ಡಿ ವಿ ಜಿಯವರು ಆ ಹೆಸರಿನಿಂದಲೇ ಅದನ್ನು ಕರೆದಿದ್ದಾರೆ. ಇಲ್ಲಿ ವಿಭೂತಿ ಅಂದರೆ ಈ ಸ್ಮಾರ್ತರು ಹಣೆಗಿಟ್ಕೊಳ್ತಾರಲ್ಲ, ಆ ವಿಭೂತಿ ಅಂತ ಅರ್ಥ ಅಲ್ಲ. ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಗೋಖಲೆ ಅಂತಹ ಸಂಸ್ಥೆಯಲ್ಲಿ ಈ ವಿಚಾರ ವೇದಿಕೆಯಲ್ಲಿ ನಾನು ಇಷ್ಟು ಸಣ್ಣ ಸಣ್ಣ ವಿಷಯವನ್ನು ಹೇಳುವುದು ತಪ್ಪೇನೋ ಅಂತ ಅನ್ನಿಸ್ತದೆ. ಆದರೂ ಸಹ ಎಲ್ಲಿ ಸಂಶಯ ಅನ್ನೋದು ನಮಗೆ ಸುತರಾಮ್ ಬರೋದೇ ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೇವೋ ಅಲ್ಲೇ ದೊಡ್ಡ ಸಂಶಯ ಬಂದುಬಿಡ್ತದೆ ಕೆಲವು ಸಲ. ಹಾಗಾಗಿ
ವಿಭೂತಿ ಅನ್ನೋ ಶಬ್ದಕ್ಕೆ ಭಸ್ಮ ಅಂತ ಇಷ್ಟೇ ಅರ್ಥ ಗೊತ್ತಿದ್ದವರಿಗೆ ಆ ಸಂಶಯ ಬರುವುದು ಸಹಜ. ಹಾಗಾಗಿ ಏನು ಇದ್ದಕ್ಕಿದ್ದ ಹಾಗೆ ವಿಭೂತಿ ಯೋಗ ಅಂತ ಬಂತಲ್ಲ, ವಿಭೂತಿ ಬಗ್ಗೆ ಒಂದು ಮಾತು ಬಂದಿಲ್ವಲ್ಲ ಇಲ್ಲಿ ಎನ್ನುವಂಥ ಒಂದು ಸಂಶಯ ಕಾಡುವ ಸಾಧ್ಯತೆ ಇದೆ ಎನ್ನುವ ಹಿನ್ನೆಲೆಯಲ್ಲಿ ಆ ಮಾತನ್ನು ಹೇಳಿದ್ದೇನೆ. ವಿಭೂತಿ ಅಂದರೆ ಐಶ್ವರ್ಯ ಅಂತ ಅರ್ಥ. ವಿಭೂತಿರ್ಭೂತಿರೈಶ್ವರ್ಯಂ ಅಂತ ಕೋಶ. ಹಾಗಾಗಿ ಐಶ್ವರ್ಯ ಅಂದರೆ ಏನು? ಐಶ್ವರ್ಯ ಅಂದರೆ ಈಶ್ವರನಿಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ. ಹಾಗಾಗಿ ಅವರಿಗೆ ತುಂಬ ಐಶ್ವರ್ಯ ಇದೆ ಅಂದರೆ ಏನು? ಈಶ್ವರನ ಅನುಗ್ರಹದಿಂದ ಸಂಪತ್ತು ಬಂದಿದೆ ಅಂತ ಅರ್ಥ. ಈ ಸಂಪತ್ತು ಈಶ್ವರನಿಗೆ ಸಂಬಂಧಪಟ್ಟಿದ್ದು, ಅನುಭವಿಸೋನು ಇವನು ಅಷ್ಟೇ, ಕೊಟ್ಟವನವನು ಅಂತ. ಆ ಹಿನ್ನೆಲೆಯಲ್ಲಿ ವಿಭೂತಿ ಅಂದರೆ ಈಶ್ವರನ ವೈಭವ, ಅಂದರೆ ಆ ಭಗವತ್ ತತ್ವ ಪ್ರತಿಯೊಂದು ವಸ್ತುಗಳಲ್ಲಿ ಯಾವ ಯಾವ ರೀತಿಯಲ್ಲಿ ಹುದುಗಿಕೊಂಡಿದೆ ಅಂತ ಹುಡುಕೋದಿದೆಯಲ್ಲ ಅದು. ಹಾಗಾಗಿ ವಿಭೂತಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಸಂಪತ್ತು ಅಂತ ಅರ್ಥ. ಸಂಪತ್ತು ಅಂದರೆ ಏನು? ಅದು ಮತ್ತು ಪುನಃ ಸಂಶಯ ನಮಗೆ ಸಂಪತ್ತು ಅಂದ ತಕ್ಷಣ ಜಡವಾದಂಥ ವಸ್ತುಗಳೇ ಕಣ್ಣು ಮುಂದೆ ಬರ್ತವೆ. ದುಡ್ಡು, ಬಂಗಾರ, ಭೂಮಿ, ಈ ಎಲ್ಲ ಜಡವಾದ ವಸ್ತುಗಳೇ ಸಂಪತ್ತು ಅಂತ ಭಾವನೆ. ಆದರೆ ಪ್ರಶ್ನೆ ಇಷ್ಟೇ, ಈ ಎಲ್ಲ ವಸ್ತುಗಳು ಇದ್ದಾವೆ ಅಂತ ಅಂದ್ಕೊಳ್ಳಿ, ಆದರೆ ಇದನ್ನು ಅನುಭವಿಸುವವನೇ ಒಬ್ಬನಿಲ್ಲ ಅಂತ ಆದರೆ ಈ ಸಂಪತ್ತುಗಳು ಸಂಪತ್ತಾ? ಹಾಗಾಗಿ ವಿಚಾರ ಮಾಡಿ, ಸಂಪತ್ತು ಅಂದರೆ ನಿಜವಾದ ಅರ್ಥ ಏನು ಅಂದರೆ ಸಂಪತ್ತು ಅಂದರೆ ಪರಮಾತ್ಮ ಅಂತ ಅರ್ಥ. ಯಾಕೆಂದರೆ ಅವನೇ ಮಹಾಸಂಪತ್ತು. ಈ ಎಲ್ಲ ಸಂಪತ್ತು ಯಾವುದನ್ನು ಅರಿಯುವುದಕ್ಕೋಸ್ಕರ ಉಪಯುಕ್ತ ಆಗಬೇಕೋ ಅವನಲ್ವ ಮಹಾಸಂಪತ್ತು. ಹಾಗಾಗಿ ಆ ಸಂಪತ್ತು ಅಂದರೆ ಪರಮಾತ್ಮನೇ ನಿಜವಾದ ಸಂಪತ್ತು. ಅಲ್ಲಿಗೆ ಯಾವ ಯಾವ ವಸ್ತುಗಳಲ್ಲಿ ಪರಮಾತ್ಮನಿದ್ದಾನೆ ಅಂತ ತಿಳಿಯುವುದೇ ವಿಭೂತಿ, ಅದೇ ಈಶ್ವರ ವೈಭವ ಯೋಗ. ಇಷ್ಟು ಆದಮೇಲೆ ಇಲ್ಲಿ ನಾವು ಒಂದು ಅಂಶವನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಭಗವಂತನ ವಿಭೂತಿ ಎಷ್ಟು ರೀತಿಯಲ್ಲಿ ಇರ್ತದೆ ಅಂದರೆ ಅದು ಇಷ್ಟು ರೀತಿಯಲ್ಲಿ ಅಂತ ಒಂದು ಶಬ್ದದಿಂದ ಹೇಳಲಿಕ್ಕಾಗೋದಿಲ್ಲ. ಆದರೂ ಸಾಧಕರಿಗೆ ಅನುಕೂಲ ಆಗಲಿ ಅಂಥೇಳಿ ಶಾಸ್ತ್ರಕಾರರು ವಿಶೇಷವಾಗಿ ಅವನ ವಿಭೂತಿಯನ್ನು ಎರಡು ವಿಭಾಗ ಮಾಡಿದ್ದಾರೆ. ಒಂದು ನಿತ್ಯ ವಿಭೂತಿ ಮತ್ತು ಇನ್ನೊಂದು ಲೀಲಾ ವಿಭೂತಿ ಅಂತ. ಈ ಶಬ್ದಗಳೆಲ್ಲ ನೋಡಿ ಎಷ್ಟು ಸುಂದರವಾಗಿವೆ ಅಂತ. ಇದು ಪರಮಾತ್ಮನಿಗಿರುವಂಥ ಎರಡು ರೂಪಗಳು, ನಿತ್ಯ ವಿಭೂತಿ ಮತ್ತು ಲೀಲಾ ವಿಭೂತಿ ಅಂತ. ಹಾಗಿದ್ರೆ ನಿತ್ಯ ವಿಭೂತಿ ಯಾವುದು ಅಂದರೆ ಪರಮಾತ್ಮನಿಗೆ ವಾಸ್ತವಿಕವಾಗಿ ಯಾವುದೇ ಆಕಾರ ಇಲ್ಲ. ಅವನು ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ. ಇದನ್ನು ನಾವು ವಿರೋಧ ಮುಖದಲ್ಲಿ ಹೇಳ್ತೇವೆ. ಆದರೆ ಇದನ್ನೇ ಶಾಸ್ತ್ರದ ಶಬ್ದಗಳು ಹೇಳಬೇಕು ಅಂದರೆ ಅವನು ಸತ್, ಅವನು ಚಿತ್, ಅವನು ಆನಂದ. ಹಾಗಾಗಿ ಈ ಸತ್, ಚಿತ್, ಆನಂದಕ್ಕೆ ರೂಪ ಇಲ್ಲ, ಆಕಾರ ಇಲ್ಲ. ಹಾಗಾಗಿ ಮೂಲತಃ ಅವನ ರೂಪ ಯಾವುದು ಕೇಳಿದರೆ ಸಚ್ಚಿತ್ ಆನಂದ. ಉಪನಿಷತ್ತುಗಳು ಇದೇ ಮಾತನ್ನು ಹೇಳ್ತವೆ. ಹಾಗಾಗಿ ಈ ಸಚ್ಚಿತ್ ಆನಂದಾದಿಗಳು ಏನಿದ್ದಾವಲ್ಲ ಇವು ಭಗವಂತನ ನಿತ್ಯ ವಿಭೂತಿಗಳು, ಎಂದೂ ಸಹ ವಿಕಾರ ಆಗದೇ ಇರುವಂತಹ ವಿಭೂತಿಗಳು. ಇನ್ನೊಂದು ವಿಭೂತಿ ಉಂಟು, ಲೀಲಾ ವಿಭೂತಿ. ಅದನ್ನು ರಾಮ, ಕೃಷ್ಣ ಅಥವಾ ಬುದ್ಧ, ಕಲ್ಕಿ, ಇನ್ನೂ ಬೇರೆ ಬೇರೆ ಈ ಅವತಾರಗಳು ಅಂತ ನಾವೇನು ಹೇಳ್ತೇವಲ್ಲ, ಅಥವಾ ಇನ್ನೂ ಮುಂದುವರೆದು ಹೋಗಬೇಕು ಅಂದರೆ ಹಿರಣ್ಯಗರ್ಭ ಅಥವಾ ವಿರಾಟ್ ರೂಪ ಅಂತೆಲ್ಲ ವೇದಾಂತಲ್ಲಿ ಹೇಳ್ತಾರೆ. ಅವನ ವಿಶ್ವರೂಪ ದರ್ಶನ ನಾವು ನೋಡ್ತೇವೆ ಮುಂದಿನ ಅಧ್ಯಾಯದಲ್ಲಿ. ಇದೆಲ್ಲವೂ ಸಹ ಅವನ ಲೀಲಾ ವಿಭೂತಿಗಳು. ಅಂದರೆ ತನ್ನ ಲೀಲೆಯನ್ನು ತೋರಿಸೋದಕ್ಕೋಸ್ಕರ ತಾನೇ ಪ್ರಕಟಿಸಿಕೊಂಡಂಥ ರೂಪ, ಇವುಗಳನ್ನು ಲೀಲಾ ವಿಭೂತಿಗಳು ಅಂತ ಕರೀತಾರೆ. ಈ ನಿತ್ಯ ವಿಭೂತಿ ಎನ್ನುವಂಥದ್ದು ಅಂದರೆ ಸತ್, ಚಿತ್, ಆನಂದ, ಇದನ್ನು
ನಿರುಪಾಧಿಕ ಮತ್ತು ಜ್ಞಾನಸ್ವರೂಪ ಅಂತ ಕರಿತವೆ ಶಾಸ್ತ್ರಗಳು. ನಿರುಪಾಧಿಕ ಅಂದರೆ ಅದಕ್ಕೆ ಯಾವುದೇ ಉಪಾಧಿ ಇಲ್ಲ, ಅದನ್ನು ಪ್ರತ್ಯೇಕಿಸಿ ತೋರಿಸುವಂಥ ಸಾಧನ ಇಲ್ಲ, ಹಾಗಾಗಿ ಅದು ನಿರುಪಾಧಿಕ. ಅದು ರೂಪ ಹೇಗೆ ಅಂದರೆ ಕೇವಲ ಜ್ಞಾನ ಸ್ವರೂಪ, ಅದು ಕೇವಲ ಅರಿವು, ಅದು ಕೇವಲ ಆನಂದ, ಅದು ಕೇವಲ ಬೆಳಕಿನ ಪುಂಜ. ಹೀಗೆ ಮತ್ತು ಲೀಲಾ ವಿಭೂತಿ ಇದಕ್ಕೆ ವಿರುದ್ಧ, ಅದು ಸೋಪಾಧಿಕ, ಒಂದೊಂದು ಆಕಾರ ಒಂದೊಂದು ಉಪಾಧಿಯಿಂದ ಅದು ಬೇರೆ ಬೇರೆಯಾಗಿ ತೋರುತ್ತೆ. ಹಾಗೆಯೇ ಅದು ಮಾಯಾಸಹಿತವೂ ಹೌದು. ಗೀತೆಯಲ್ಲೇ ಕೃಷ್ಣ ಹಿಂದೆ ಹೇಳಿದ್ದಾನೆ, ನಾನೇ ನನ್ನ ಮಾಯೆಯಿಂದ ನನಗೆ ಇಷ್ಟ ಬಂದ ರೂಪವನ್ನು ತಾಳ್ತೇನೆ. ವಾಸ್ತವಿಕವಾಗಿ ನನಗೆ ಜನ್ಮ ಇಲ್ಲ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ಸಂಭವಾಮಿ ಆತ್ಮಮಾಯೆಯ. ನೋಡಿ, ಆ ಲೀಲಾ ವಿಭೂತಿಗೆ ಸಂಬಂಧಪಟ್ಟಂಥ ಮಾತನ್ನು ಆತನೇ ಹೇಳಿದ್ದಾನೆ ಹಿಂದೆ 4ನೇ ಅಧ್ಯಾಯದಲ್ಲಿ. ಹಾಗಾಗಿ ಈ ಲೀಲಾ ವಿಭೂತಿ ಮಾಯೆಯಿಂದ ಆದದ್ದಾದ್ದರಿಂದಲೇ ಅದು ಮಿಥ್ಯಾ, ಅಂದರೆ ಅದು ಶಾಶ್ವತ ಅಲ್ಲ. ಹಾಗಾಗಿ ರಾಮ, ಕೃಷ್ಣ ಈ ಎಲ್ಲ ಅವತಾರಗಳೆಲ್ಲ ಏನಿದ್ದಾವೆ ಅವು ಸಹ ತೋರಿ ಮತ್ತೆ ತೋರದ ಆಕಾರಕ್ಕೆ ಹೋಗಿ ನಿಂತವುಗಳು. ಹಾಗಾಗಿ ಈ ಲೀಲಾ ವಿಭೂತಿಗಳು ಅವು ಮಿಥ್ಯೆ. ಈ ಅಧ್ಯಾಯದಲ್ಲಿ ಪರಮಾತ್ಮನ ಈ ನಿತ್ಯ ವಿಭೂತಿಯನ್ನು ಮತ್ತು ಮುಂದಿನ 11ನೇ ಅಧ್ಯಾಯದಲ್ಲಿ ಭಗವಂತನ ಲೀಲಾ ವಿಭೂತಿಯನ್ನು ಗೀತಾಚಾರ್ಯ ವರ್ಣನೆ ಮಾಡ್ತಾನೆ. ಈ ಅಧ್ಯಾಯದಲ್ಲಿ ನಿತ್ಯ ವಿಭೂತಿಯನ್ನು ತಿಳಿಸ್ತಾನೆ, 11ರೊಳಗೆ ಅವನ ಲೀಲಾ ವಿಭೂತಿ ವಿಶ್ವರೂಪ ದರ್ಶನ. ಆ ನಿತ್ಯ ವಿಭೂತಿ ಹೇಗೆ ಅನ್ನೋದನ್ನು ಪ್ರತಿಯೊಂದು ವಸ್ತುವಿನಲ್ಲೂ ನಾವು ನೋಡೋದಕ್ಕೆ ಅನುಕೂಲಕರವಾಗುವ ಹಾಗೆ ಇದರಲ್ಲಿ ನಾನು ಹೀಗಿದ್ದೇನೆ, ಇದರಲ್ಲಿ ಹೀಗಿದ್ದೇನೆ ಅಂತ ಹೇಳ್ತಾ ಹೋಗ್ತಾನೆ. ಮತ್ತು ಇದನ್ನು 7ನೇ ಅಧ್ಯಾಯದಲ್ಲಿ ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯೋ ಪ್ರಣವ ಸರ್ವವೇದೇಶು ಶಬ್ದ ಖೇ ಪೌರುಷಂ ನೃಷು ಈ ಶ್ಲೋಕದಲ್ಲಿ ಹೇಳಿದ್ದಾನೆ ಸ್ವಲ್ಪ ನಿತ್ಯ ವಿಭೂತಿಯನ್ನು. ಮತ್ತು ಪುಣ್ಯೋಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಅಂತ, ಬೀಜಮ್ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಅಂತ ಅಲ್ಲಿ ಹೇಳಿದ. ಬಲಂ ಬಲವತಾಂಚಾಹಂ ಕಾಮರಾಗ ವಿವರ್ಜಿತಂ ಅಂತಲೂ ಹೇಳಿದ. ಹೀಗೆ ಈ 11 ಸುಮಾರು 10-11 ಶ್ಲೋಕಗಳಲ್ಲಿ ಆ ಲೀಲಾ ವಿಭೂತಿಯನ್ನು 7ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಅದಾದಮೇಲೆ ಈಗ ತಾನೇ ನಾವು ನೋಡಿ ಬಂದಂಥ 9ನೇ ಅಧ್ಯಾಯದಲ್ಲಿ ಭಗವಂತ ನಿತ್ಯ ವಿಭೂತಿಯನ್ನು ಹೇಳಿದ್ದಾನೆ. ಮತ್ತು ಹಿಂದಿನ ಅಧ್ಯಾಯದಲ್ಲಿ ಅಹಂಕೃತುರಹಂ ಯಜ್ಞ ಅಂತ 16ನೇ ಶ್ಲೋಕ ಮತ್ತು 17ನೇ ಶ್ಲೋಕ ಪಿತಾಮಹಸ್ಯ ಜಗತಃ ಮಾತಾ ಧಾತಾ ಪಿತಾಮಹ ಅಂತ ಹೇಳಿದ. ಗತಿರ್ ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ತಪಾಮ್ಯಹಂ ವರ್ಷಂ ಅಂತೆಲ್ಲ ಹೇಳಿ ತನ್ನ ಈ ವಿಭೂತಿಗಳನ್ನೆಲ್ಲ ಪರಮಾತ್ಮ ವರ್ಣನೆ ಮಾಡಿದ್ದಾನೆ. ನಾವು ಈಗಾಗಲೇ ಅದನ್ನು ನೋಡಿ ಬಂದಿದ್ದೇವೆ. ಈ ಅಧ್ಯಾಯದಲ್ಲಿ ತನ್ನ ವಿಭೂತಿಯನ್ನು ಪರಮಾತ್ಮ ವಿಸ್ತಾರವಾಗಿ ವರ್ಣನೆ ಮಾಡ್ತಾನೆ. 42 ಶ್ಲೋಕಗಳಿವೆ. ಸುಮಾರು 15-18ನೇ ಶ್ಲೋಕ ನನ್ನ ನೆನಪು. ಅಲ್ಲಿಂದ ಆ ಲೀಲಾ ವಿಭೂತಿಯನ್ನು ಸುದೀರ್ಘವಾಗಿ ವರ್ಣನೆ ಮಾಡ್ತಾನೆ. ತಾನು ಈ ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ಯಾವ ಯಾವ ರೂಪದಲ್ಲಿ ಹುದುಗಿಕೊಂಡಿದ್ದೇನೆ, ಅಡಕವಾಗಿದ್ದೇನೆ ಅನ್ನೋದನ್ನು ಭಗವಂತ ಹೇಳ್ತಾನೆ. ಯಾಕಿದನ್ನು ಹೇಳ್ತಾನೆ ಅಂದರೆ, ಇದರಿಂದ ಸಾಧಕರಿಗೆ ಆಧೇಯವಾದಂತಹ ಪ್ರತಿಯೊಂದು ವಸ್ತುವಿಗೂ ಸಹ ಅಧಿಷ್ಠಾನ ಎನ್ನುವಂಥದ್ದು ಒಂದು ಇರ್ತದೆ ಎನ್ನುವಂಥ ಈ ಭಾವ ಏನಾಗ್ತದೆ ಅಂದರೆ ಅದು ಗಟ್ಟಿಯಾಗ್ತಾ ಹೋಗ್ತದೆ. ಆಧೇಯ ಎನ್ನುವಂಥದ್ದು ತೋರಿಕೆ, ಅಧಿಷ್ಠಾನ ಎನ್ನುವಂಥದ್ದು ಇರುವಿಕೆ. ಆದ್ದರಿಂದ ಎಲ್ಲೆಲ್ಲಿ ನನಗೆ ಆಧೇಯ ಕಾಣುತ್ತೋ ಅದರ ಒಳಗೆ ಅಥವಾ ಅದಕ್ಕೆ ಆಧಾರವಾಗಿ ನಿಂತಹ ಅಧಿಷ್ಠಾನವನ್ನು ನಾನು ಗುರುತಿಸಬೇಕು ಎನ್ನುವಂಥ ಭಾವನೆ ಸಾಧಕನಿಗೆ ದೃಢವಾಗ್ತಾ ಬರ್ತದೆ. ಹಾಗಾಗಿ ಸಾಮಾನ್ಯರಿಗೆ ಮಾತ್ರ ಇದು ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ ಅಂದರೆ ಅವರು ಸಾಮಾನ್ಯರಾದದ್ದೇ ಕಾರಣ. ಜಗತ್ತನ್ನೇ ಬೆಳಗುವಂಥ ಸೂರ್ಯ ಗೂಬೆಯ ಕಣ್ಣಿಗೆ ಕಾಣೋದಿಲ್ಲ. ಏನು ಮಾಡಲಿಕ್ಕೆ ಬರ್ತದೆ? ಅದು ಸೂರ್ಯನ ತಪ್ಪ? ಅದು ಗೂಬೆ ತಪ್ಪು. ಹಾಗೆಯೇ ಈ ಸಾಧಕನಾದವನು ತನ್ನ ಮನಸ್ಸಿನಲ್ಲಿ ನಿರಂತರ ಈ ರೀತಿಯಾಗಿ ಯೋಚಿಸ್ತಾ ಇರುವಂಥ ಉಪಾಸಕನಾದವನು ಆತ ಪ್ರತಿಯೊಂದು ವಸ್ತುವಿನ ಹಿಂದೂ ಸಹ ಆ ಭಗವತ್ ತತ್ವವನ್ನು ಕಂಡೇ ಕಾಣ್ತಾನೆ.
ಪ್ರಹ್ಲಾದನ ಉದಾಹರಣೆ ಒಂದು ಮನಸ್ಸಿಗೆ ತಂದುಕೊಂಡ್ರೂ ಸಾಕು ನಾವು ಅಲ್ವಾ. ಹಾಗಾಗಿ ಈ ಪರಮ ತತ್ವವನ್ನು ಎಲ್ಲ ವಸ್ತುಗಳಲ್ಲೂ ಸಹ ನಾವು ಕಾಣಬೇಕು. ಹಾಗಿಲ್ಲದೇ ಇದ್ದರೆ ನಾವು ಗೀತೆಯನ್ನು ಓದಲಿಕ್ಕೆ ಯೋಗ್ಯರಲ್ಲ ಎನ್ನುವಂಥ ಧ್ವನಿಯ ಮೂಲಕ ಈ ಮಾತನ್ನು ಭಗವಂತ ಹೇಳ್ತಾನೆ. ಅದರ ಜೊತೆಗೆ ನೀನು ಪ್ರಪಂಚವನ್ನು ಪ್ರಪಂಚವಾಗಿ ನೋಡಲಿಕ್ಕೆ ಅಭ್ಯಾಸ ಮಾಡಬೇಡ, ಅದೇನು ಕಷ್ಟ ಇಲ್ಲ. ಆದರೆ ಪ್ರಪಂಚದ ಅಡಿಯಲ್ಲಿರುವಂಥ ಅಧಿಷ್ಠಾನವನ್ನು ನೋಡು. ನೀನು ಪ್ರಪಂಚವನ್ನು ಪ್ರಪಂಚ ಅಂತ ಅಷ್ಟೇ ನೋಡಿದರೆ ನಿನ್ನ ಕಣ್ಣಿಗೆ ಹುಣ್ಣಾಗಿದೆ ಅಂತ ಅರ್ಥ. ಪ್ರಪಂಚದ ಹಿಂದೊಂದು ಚೈತನ್ಯ ಉಂಟು ಅಂತ ನೋಡಿಕೊಂಡ್ರೆ ನಿನ್ನ ಕಣ್ಣಿಗೆ ಹುಣ್ಣಾಗಲಿಲ್ಲ ಅಂತ ಅರ್ಥ. ಹುಣ್ಣಿಲ್ಲದ ಕಣ್ಣಿಂದ ಪ್ರಪಂಚವನ್ನು ನೋಡು ಅಂತ. ಹಾಗಾಗಿ ಈ ಪ್ರಪಂಚವನ್ನು ಹೇಗೆ ನೋಡಬೇಕು? ಹುಣ್ಣಾದ ಕಣ್ಣಿನಿಂದ ನೋಡಬಾರದು. ಆಚಾರ್ಯ ಶಂಕರ ಭಗವತ್ಪಾದರನ್ನು ಮಾತು ಹೇಳ್ತಾರೆ, ಜಗತ್ತನ್ನು ಹೇಗೆ ನೋಡಬೇಕು ಅಂದರೆ ದೃಷ್ಟಿಂ ಜ್ಞಾನಮಯೀಂ ಕೃತ್ವ ಪಶ್ಯೇದ್ ಬ್ರಹ್ಮಮಯಂ ಜಗತ್. ನಮ್ಮ ಈ ದೃಷ್ಟಿ ಜ್ಞಾನದೃಷ್ಟಿ ಆಗಬೇಕು, ಆಗ ಪ್ರಪಂಚ ಅದು ಬ್ರಹ್ಮಮಯವಾಗಿ ತೋರುತ್ತೆ ಅಂತ. ಅಲ್ಲಿಗೆ ಸ್ವಲ್ಪ ವಿವರಿಸಬೇಕು ಅಂತಾದರೆ, ಆರೋಪಿತವಾದಂಥ ಸರ್ಪದಲ್ಲಿ ಅಧಿಷ್ಠಾನವಾದಂಥ ಹಗ್ಗ ಎಲ್ಲ ಕಡೆಗೂ ಇರುತ್ತೆ. ಸರ್ಪದ ಬಾಲವೂ ಹಗ್ಗವೇ, ಸರ್ಪದ ಬಾಯಿಯೂ ಹಗ್ಗವೇ, ಸರ್ಪದ ಹೆಡೆಯೂ ಹಗ್ಗವೇ, ಸರ್ಪದ ಹೊಟ್ಟೆಯೂ ಹಗ್ಗವೇ, ಅದರ ಚಲನೆಯೂ ಹಗ್ಗವೇ ಅಲ್ವಾ. ಹೀಗೆ ಆ ಸರ್ವತ್ರ ಆ ಹಗ್ಗ ವ್ಯಾಪಿಸಿಕೊಂಡಿರುವ ಹಾಗೆ ತೋರಿಕೆ ಹಾವಿನಲ್ಲಿ ಮತ್ತು ಸ್ವಪ್ನ ಪ್ರಪಂಚದ ಸಮಸ್ತ ಪದಾರ್ಥಗಳಲ್ಲೂ ವಸ್ತುಗಳಲ್ಲೂ ಸಹ ವಾಸ್ತವಿಕವಾಗಿ ಇರುವುದೇನು ಕೇಳಿದರೆ ಸ್ವಪ್ನ ಸಾಕ್ಷಿ. ಸ್ವಪ್ನ ಸಾಕ್ಷಿ ಅಂದರೆ ಸ್ವಪ್ನವನ್ನು ನೋಡುವವನು. ಅದನ್ನು ಬಿಟ್ಟರೆ ಇನ್ನೇನಿರ್ತದೆ ಸ್ವಪ್ನದಲ್ಲಿ? ಬರೇ ಸುಳ್ಳು ಅಲ್ವಾ. ಹಾಗಾಗಿ ಆ ಸ್ವಪ್ನವನ್ನು ನೋಡುವ ಸಾಕ್ಷಿ ಮಾತ್ರ ಗಟ್ಟಿಯೇ ಹೊರತು ಮಿಕ್ಕಿದ್ದೆಲ್ಲ ಏನು ಅಲ್ಲಿ? ಬರೇ ಸುಳ್ಳು, ಬರೇ ಹುಸಿ. ಹೀಗೆ ಈ ಸ್ವಪ್ನ ಸಾಕ್ಷಿ ಮಾತ್ರ ಹೇಗೆ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿರುತ್ತೋ ಹಾಗೆ ಎಲ್ಲೆಲ್ಲಿಯೂ ಸಹ ಬ್ರಹ್ಮಸತ್ಯೆಯೇ ವ್ಯಾಪಿಸಿಕೊಂಡು ಇದೆ ಎನ್ನುವಂಥದ್ದು ಈ ಅಧ್ಯಾಯದ ಒಟ್ಟೂ ಸಾರ. ಆ ಬ್ರಹ್ಮಸತ್ತೆಯನ್ನು ಹೇಗೆ ನೋಡಬೇಕು, ಹೇಗೆ ಹುಡುಕಬೇಕು ಅನ್ನೋದಕ್ಕೆ ಭಗವಂತ ಬೇರೆ ಬೇರೆ ಶ್ಲೋಕಗಳ ಮೂಲಕ ಬೇರೆ ಬೇರೆ ವಸ್ತುಗಳನ್ನು ನಮ್ಮ ಮುಂದೆ ಇಟ್ಟು ತೋರಿಸ್ತಾ ಹೋಗ್ತಾನೆ. ಇದಿಷ್ಟು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅವತಾರಿಕೆ ಪೀಠಿಕಾಯ ಭಾಗ ಅಂತ ಹೇಳ್ಬೋದು. ಇಷ್ಟಾದ ಮೇಲೆ ನೇರವಾಗಿ ಸಾಮಾನ್ಯವಾಗಿ ಈ ಹಿಂದೆಲ್ಲ ಅರ್ಜುನ ಪ್ರಶ್ನೆ ಕೇಳ್ತಿದ್ದ ಅಧ್ಯಾಯದ ಪ್ರಾರಂಭದಲ್ಲಿ. ಇಲ್ಲಿ ಅರ್ಜುನ ಪ್ರಶ್ನೆ ಕೇಳಲಿಕ್ಕೆ ಅವಕಾಶನೇ ಮಾಡಿಕೊಡಲಿಲ್ಲ. ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೋಯಂ ಆತ್ಮಾನಂ ಮತ್ಪರಾಯಣ ಅಂತ ಹೇಳಿದ. ಹಾಗೆ ಹೇಳಿದಂಥ ಕೃಷ್ಣ ನೇರವಾಗಿ ಏನೋ ಇನ್ನೂ ಸಾಕಾಗಲಿಲ್ಲ ಅಂತ ಅನ್ನಿಸ್ತು ಕಾಣುತ್ತೆ ಅವನಿಗೆ. ತಕ್ಷಣ ತಾನೇ ಶುರು ಮಾಡಿಬಿಡ್ತಾನೆ ಮತ್ತು ಪುನಃ ಶ್ರೀ ಭಗವಾನು ಆಚ. ಶಿಷ್ಯವಾತ್ಸಲ್ಯ ಹೆಚ್ಚಾದಾಗ ಕೆಲವು ಸಲ ಅಧ್ಯಾಪಕರಿಗೆ ಹಾಗಾಗೋದು ಸಹಜ. ಅವನಿಗೆ ಬೇಕೋ ಬೇಡೋ ನಾನಂತೂ ಹೇಳಿಬಿಡೋಣ ಅಂತ ಹೇಗೆ ಅಂತ. ಹಾಗೆ ಆಚಾರ್ಯ ಧರ್ಮವನ್ನು ಕೃಷ್ಣ ಹೇಗೆ ತೋರಿಸ್ತಾನೆ ನೋಡಿ. ಏನು ಹೇಳ್ತಾನೆ? ಭೂಯ ಏವ ಮಹಾಬಾಹೋ ಶೃಣುಮೇ ಪರಮಂ ವಚಃ ಎತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಭಗವಂತ ಹೀಗೆ ಹೇಳಿದನಂತೆ. ಏನು ಹೇಳಿದ? ಮಹಾಬಾಹು ಅಂದರೆ ನೀಳ್ದೋಳಿನ ಅರ್ಜುನ ಅಂತ, ಉದ್ದವಾದಂತಹ ತೋಳುಗಳುಳ್ಳವನು. ಮತ್ತು ನನ್ನ ಈ ಉತ್ಕೃಷ್ಟವಾದಂಥ ನುಡಿಯನ್ನು ಇನ್ನೂ ಕೇಳು. ಅಂದರೆ ಈಗಾಗಲೇ ಹಿಂದೆ ಹೇಳಿದ್ದೇನೆ, ಅಲ್ಲಿ ಭೂಯ ಅಂತ ಒಂದು ಶಬ್ದ ಉಂಟು ನೋಡಿ. ಇಲ್ಲಿ ಭೂಯ ಏವ ಮಹಾಬಾಹೋ, ಇನ್ನೂ ಹೇಳ್ತೇನೆ, ಇನ್ನೂ ನೀನು ಕೇಳು. ಯಾಕೆ ಕೇಳಬೇಕು ಅಂದರೆ ನನ್ನ ಮಾತಿನಿಂದ ಸಂಪ್ರೀತನಾಗುವಂಥ ನಿನಗೆ ನಿನ್ನ ಹಿತಕಾಮನೆಯಿಂದ ಹೇಳ್ತಾ ಇದ್ದೇನೆ. ನನ್ನ ಮಾತನ್ನು ಕೇಳಿದಾಗ ನಿನಗೆ ಪ್ರೀತಿ ಆಗ್ತದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಾನೇ ಗ್ರ್ಯಾಂಟೆಡ್ ಅಂತ ಅಂದ್ಕೊಂಡು ಇದನ್ನು ಹೇಳಲಿಕ್ಕೆ ಶುರು ಮಾಡಿದ್ದೇನೆ. ಸಹಜ. ನಾವು ಯಾಕೆ ಕೇಳಬೇಕು ಅಂದರೆ ಮಾತನ್ನು ಕೇಳಿದ್ರಿಂದ ಸಂತೋಷ ಆಗುತ್ತೆ ಅಂತ ಆದರೆ ಅದನ್ನು ಕೇಳಿದರೆ ತಪ್ಪೇನು ಅಲ್ವಾ. ಹಾಗಾಗಿ ನಿನಗೆ ಆ
ಪ್ರೀತಿ ಆಗ್ತದೆ ಅಂಥೇಳಿ ನಾನು ಪ್ರೀತಿಯ ಮಾತನ್ನು ಹೇಳ್ತಾ ಇಲ್ಲ, ಹಿತವಾದ ಮಾತನ್ನು ಹೇಳ್ತಿದ್ದೇನೆ ಅಂತ. ಯಾಕೆಂದರೆ ಪ್ರೀತಿಯಾದದ್ದೆಲ್ಲ ಹಿತ ಆಗಬೇಕು ಅಂತಿಲ್ಲ. ಹಿತವಾದದ್ದು ಯಾವಾಗಲೂ ಪ್ರೀತಿ ಆಗೋದು ಬಹಳ ವಿರಳ ಅಲ್ವಾ? ಸಕ್ಕರೆ ಕಾಯಿಲೆ ಇರುವವರಿಗೆ ಹಾಗಲಕಾಯಿ ಹಿತ, ಅದರ ನಾಲಿಗೆಗೆ ಪ್ರೀತಿ ಅಲ್ಲ. ಪ್ರೀತಿ ಆದದ್ದು ಇನ್ಯಾವುದು, ಆದರೆ ಅದು ಅಹಿತ. ಹಾಗಾಗಿ ಪ್ರೀತಿ ಬೇರೆ, ಅಹಿತ ಬೇರೆ. ಹಾಗಾಗಿ ನಾನು ಈ ಹಿತವಾದ ಮಾತಿನಿಂದ ನಿನಗೆ ಸಂತೋಷವನ್ನುಂಟು ಮಾಡ್ತೇನೆ ಅಂತಾನೆ ಕೃಷ್ಣ. ಹಾಗಾಗಿ ಇನ್ನೊಮ್ಮೆ ನೀನು ಅದನ್ನು ಕೇಳು. ಇಲ್ಲೊಂದು ವಿಶೇಷಣವನ್ನು ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ, ಮಹಾಬಾಹು ಅಂತ. ನಾನು ಹೇಳಿದೆ ದೀರ್ಘವಾದ ತೋಳುಗಳುಳ್ಳವನು ಅಂತ. ಯಾಕೆ ವಿಶೇಷಣ ಹೇಳ್ತಾನೆ ಅಂದರೆ, ಇದೊಂದು ಉತ್ತಮ ಮನುಷ್ಯನ ಲಕ್ಷಣಶಾಸ್ತ್ರದ ಪ್ರಕಾರ. ಈ ನೀಳವಾದ ತೋಳು ಮತ್ತು ನೀಳವಾದಂತಹ ಕಿವಿ ಇವೆಲ್ಲವೂ ಸಹ ಮನುಷ್ಯನ ಉತ್ಕೃಷ್ಟತೆಯನ್ನು ಪ್ರಕಟಪಡಿಸುವಂತಹ ಬಾಹ್ಯ ಲಕ್ಷಣಗಳು. ಹಾಗಾಗಿ ಈ ಅಧ್ಯಾತ್ಮ ವಿದ್ಯೆಯನ್ನು ಹಿಡಿದುಕೊಳ್ಳಿಕ್ಕೆ ಬೇಕಾದಂಥ ಎಲ್ಲ ಅರ್ಹತೆಗಳು ನಿನಗೆ ಉಂಟು ಎನ್ನುವಂಥ ಲಕ್ಷಣ ನಿನ್ನ ತೋಳನ್ನು ನೋಡಿದಾಗಲೇ, ನಿನ್ನ ಮೈಯನ್ನು ನೋಡಿದಾಗಲೇ ನನಗೆ ಗೊತ್ತಾಗ್ತದೆ. ಅಷ್ಟೇ ಹಿನ್ನೆಲೆಯಲ್ಲಿ ನನ್ನ ಮಾತನ್ನು ನೀನು ಕೇಳಬೇಕು. ಎಂಥ ಮಾತು ಅಂದರೆ ಆ ಮಾತಿಗೆ ಒಂದು ವಿಶೇಷಣ ಹೇಳ್ತಾನೆ. ವಚಃ ಅಂತ ಅಷ್ಟೇ ಹೇಳಿದರೆ ಸಾಕಿತ್ತು. ಪರಮಂ ವಚಃ. ನಾನು ನಿನಗೋಸ್ಕರ ಸುಮ್ಮನೆ ನಿನ್ನ ಮೂಗಿನ ನೇರಕ್ಕೆ ನಾನೇನು ಹೇಳ್ತಾ ಇಲ್ಲ. ಎಂಥ ಮಾತು ಕೇಳಿದರೆ ಉತ್ಕೃಷ್ಟವಾದಂತಹ ಮಾತನ್ನು ಹೇಳ್ತೇನೆ. ಯಾವುದು ಉತ್ಕೃಷ್ಟವಾದ ಮಾತು? ಕೇವಲ ವ್ಯಾವಹಾರಿಕವಾದಂಥ ವಿಷಯವನ್ನು ಜಲ್ಪಿಸುವುದು ಉತ್ಕೃಷ್ಟವಾದ ಮಾತಾ? ಇಲ್ಲ. ಹಾಗಿದ್ರೆ ಯಾವ ಮಾತು ಭಗವತ್ ತತ್ವವನ್ನು ನಮಗೆ ತಿಳಿಸಿಕೊಡ್ತದೆಯೋ ಅದು ಮಾತ್ರ ಉತ್ಕೃಷ್ಟವಾದ ಮಾತು. ಈ ಮಾತನ್ನು ಹೇಳುವ ಮೂಲಕ ಕೃಷ್ಣ ನಮಗೊಂದು ಸಂದೇಶ ಕೊಡ್ತಾನೆ. ಮಾತನಾಡುವುದಾದರೆ ಉತ್ಕೃಷ್ಟವಾದ ಮಾತನ್ನಾಡು, ಟೈಮ್ ಪಾಸಿಗೋಸ್ಕರ ಮಾತನಾಡಬೇಡ. ಅಷ್ಟೇ ಅಲ್ಲ, ಆ ಉತ್ಕೃಷ್ಟವಾದಂಥ ಮಾತನ್ನು ಆಡಿದಾಗ ಆಡುವವನಿಗೂ ಲಾಭ, ಕೇಳುವವನಿಗೂ ಲಾಭ. ಹಾಗಾಗಿ ಪರಮಂ ವಚಃ, ಅತ್ಯಂತ ಶ್ರೇಷ್ಠವಾದ ಉತ್ಕೃಷ್ಟವಾದಂಥ ಮಾತನ್ನು ಹೇಳ್ತೇನೆ. ಯಾಕೆ ಹೇಳ್ತೇನೆ ಕೇಳಿದರೆ, ಪ್ರಿಯಮಾಣಾಯ, ನಿನಗೆ ಸಂತೋಷ ಆಗಲಿ ಅಂತ. ಯಾಕೆ ಸಂತೋಷ ಅಂದರೆ, ಆ ಉತ್ಕೃಷ್ಟ ಮಾತು ಅಂದರೆ ಆತ್ಮತತ್ವದ ವಿಷಯವನ್ನು ಹೊತ್ತು ತರುವಂತಹ ಮಾತು. ಅದು ನಿನ್ನ ಸ್ವರೂಪವನ್ನು ತಿಳಿಸುವಂತಹ ಮಾತಾದ್ದರಿಂದ ಅದು ನಿನಗೆ ಪ್ರಿಯವೂ ಆಗತ್ತೆ, ಅಷ್ಟೇ ಅಲ್ಲ ಹಿತವೂ ಹೌದು. ಈ ಎಲ್ಲ ಕಾರಣಗಳಿಂದ ನಾನು ಈ ಮುಂದೆ ಹೇಳುವಂಥ ಪರಮವಾದ ಮಾತನ್ನು, ಉತ್ಕೃಷ್ಟವಾದ ಮಾತನ್ನು ಶೃಣು, ಕೇಳು ಅಂತಾನೆ. ಇಷ್ಟು ಆದಾಗ ಮತ್ತೆ ಈಗ ಅರ್ಜುನನಿಗೆ ಒಂದು ಸಂಶಯ ಬಂದಿರಬೇಕು. ಏನು ಸಂಶಯ ಅಂದರೆ, ಕೃಷ್ಣ ನೀನು ಹೇಳಿದೆ ನಾನು ನಿನಗೆ ಉತ್ಕೃಷ್ಟವಾದಂತಹ ಮಾತನ್ನು ಹೇಳಿ ಹೇಳ್ತೇನೆ ಅಂತ. ಅಂದರೆ ಪರಮಾತ್ಮ ಪರವಾದಂಥ ವಿಚಾರವನ್ನು, ಆತ್ಮತತ್ವಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ನಿನಗೆ ಹೇಳ್ತೇನೆ ಅಂತ. ನೀನೇ ಯಾಕೆ ಹೇಳಬೇಕು ಇದನ್ನು? ಇಂದ್ರಾದಿ ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ, ಭೃಗುವೆ ಮೊದಲಾದಂಥ ಋಷಿಗಳಿದ್ದಾರೆ, ಅವ್ರು ಹೇಳ್ತಾರಲ್ಲ, ನೀನು ಯಾಕೆ ಹೇಳಬೇಕು? ಅರ್ಜುನ ಇಲ್ಲಿ ಕೇಳಲಿಲ್ಲ. ಯಾಕೆ ಈ ಪ್ರಶ್ನೆಯನ್ನು ನಾನು ಎತ್ತಿದೆ ಅಂದರೆ, ಹಾಗೆ ಈ ಸಂಬಂಧವನ್ನು ಕೊಡದೇ ಇದ್ದರೆ ನೋಡಿ, ಮುಂದಿನ 2ನೇ ಶ್ಲೋಕ ಯಾಕೆ ಹೊರಟಿತು ಅಂತಲೇ ನಿಮಗೆ ಗೊತ್ತಾಗೋದಿಲ್ಲ. ಮಧುಸೂದನ ಸರಸ್ವತಿಗಳು, ಆಚಾರ್ಯ ಶಂಕರರೆಲ್ಲ ಈ ಒಂದು ಕೊಂಡಿಯ ವಾಕ್ಯವನ್ನೆಲ್ಲ ಹಾಕ್ತಾರೆ. ನಾನೇ ನಿನಗೆ ಯಾಕೆ ಹೇಳ್ತೇನೆ ಅಂತ. ಅದು ಒಂದು ವಾಕ್ಯ ಇಲ್ಲ ಅಂತಾದರೆ ನಮಗೆ ಅರ್ಥ ಆಗೋದಿಲ್ಲ. ಇಲ್ಲಿ ಏನಾಯಿತು, ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಬೇಕಿದ್ರೆ ಈ ಸಂಶಯ ಇಲ್ಲವೇ ಇಲ್ಲ. ಯಾಕೆಂದರೆ ಅರ್ಜುನ ಮುಂದಕ್ಕಿದ್ದಾನೆ, ಅವನು ಹೀಗೊಂದು ಸಲ ಕಣ್ಣು ಮೇಲೆ ಏರಿಸಬೇಕು, ತಕ್ಷಣ ಕೃಷ್ಣ ಅದಕ್ಕೆ ಉತ್ತರ ಹೇಳಿಬಿಡ್ತಾನೆ, ಅವನಿಗೆ ಅರ್ಥ ಆಗಿಬಿಡುತ್ತೆ. ಯಾವಾಗಲೂ
ದೂರದಿಂದ ಕೇಳುವುದಕ್ಕಿಂತಲೂ ಹೇಳುವ ವ್ಯಕ್ತಿಯ ಎದುರಿನಲ್ಲಿ ಕುಳಿತು ಕೇಳುವುದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಯಾಕೆಂದರೆ ಎಷ್ಟೋ ಸಂದರ್ಭದಲ್ಲಿ ಹೇಳುವವನ ಅಭಿನಯ, ಅವನ ಈ ಆಂಗಿಕ ಭಾವಗಳೇ ಅವನ ಮಾತಿಗೆ ಬೇಕಾದಂಥ ಪುಷ್ಟಿಯನ್ನು ಕೊಡ್ತವೆ. ಅಲ್ಲಿ ಶಬ್ದ ಇಲ್ಲದೇ ಇದ್ದರೂ ಸಹ ಅರ್ಥ ಆಗಿಬಿಡ್ತದೆ. ಆದರೆ ಕೇವಲ ಶ್ರವ್ಯ ಸಾಧನವನ್ನು ಮಾತ್ರ ಇಟ್ಕೊಂಡು ಕೇಳಿದಾಗ ಏನಾಗುತ್ತೆ ಕೇಳಿದರೆ ಸ್ಪಷ್ಟ ಆಗುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡಂತಹ ಮಧುಸೂದನ ಸರಸ್ವತಿಗಳು ಭಗವತ್ಪಾದರು ಯಾಕೆ ನೀನೇ ಹೇಳಬೇಕು ಅಂತ ಅರ್ಜುನ ಒಂದು ಪೂರ್ವಪಕ್ಷದ ಪ್ರಶ್ನೆಯನ್ನು ಎತ್ತಿದ ಅಂತ ಭಾವಿಸಿಕೊಳ್ಳಿ. ಆಗ ಈ 2ನೇ ಶ್ಲೋಕ ಯಾಕೆ ಹೊರಟಿತು ಅಂತ ಸ್ಪಷ್ಟ ಆಗತ್ತೆ ಅಂತ. ಈ ಹಿನ್ನೆಲೆ ಸಿಕ್ಕಾಗ ನಮಗೆ ಸ್ಫುಟವಾಗತ್ತೆ. ಹಾಗಿಲ್ಲದೇ ಇದ್ರೆ 2ನೇ ಶ್ಲೋಕ ಯಾಕೆ ಬಂತು ಅಂತ ಕೇಳಿಬಿಟ್ರೆ ಉತ್ತರ ಸಿಗುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಅರ್ಜುನ ಹೀಗೆ ಕೇಳಿದ. ಯಾಕೆಂದರೆ ನಿನ್ನ ಸ್ವರೂಪವನ್ನು ಇಂದ್ರಾದಿ ದೇವತೆಗಳೂ ಬಲ್ಲವರಿದ್ದಾರೆ, ಭೃಗ್ವಾದಿ ಋಷಿಗಳೂ ಸಹ ತಿಳಿದಿದ್ದಾರೆ. ಅವರೇ ಹೇಳ್ತಾರಲ್ಲ, ಮತ್ತು ನೀನು ಯಾಕೆ ಕಷ್ಟಪಡಬೇಕು? ಈಗಾಗಲೇ ಹೇಳಿದ್ದೀಯ ತುಂಬ ಶ್ಲೋಕಗಳನ್ನು, ಸಾಕು ಸುಸ್ತಾಗಿದೆ, ನೀವು ವಿಶ್ರಾಂತಿ ತಗೋ ಅಂತ ಅಂದರೆ ಹಾಗಲ್ಲ ಅಂತಾನೆ ಕೃಷ್ಣ. ಏನು ಅಂದರೆ ನಮೇ ವಿದು ಸುರಗಣಾ ಪ್ರಭವಂ ನ ಮಹರ್ಷಯ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ನನ್ನ ಉತ್ಪತ್ತಿಯ ವಿಷಯವನ್ನು ದೇವತೆಗಳೂ ಸಹ ತಿಳಿದಿಲ್ಲ ಒಂದು, ಮತ್ತು ಭೃಗ್ವಾದಿ ಮಹರ್ಷಿಗಳೂ ಸಹ ತಿಳ್ಕೊಂಡಿಲ್ಲ, ಅವರಿಗೂ ಗೊತ್ತಿಲ್ಲ. ಯಾಕೆಂದರೆ ಈ ದೇವತೆಗಳಿಗೂ ಮತ್ತು ಮಹರ್ಷಿಗಳಿಗೂ ಸರ್ವ ಪ್ರಕಾರದಲ್ಲಿಯೂ ಸಹ ನಾನೇ ಆದಿಯಲ್ಲಿರುವವನು, ಅಂದರೆ ನಾನೇ ಕಾರಣನಾಗಿದ್ದೇನೆ. ಹಾಗಾಗಿ ಕಾರಣನಾದಂತಹ ನನ್ನನ್ನು ಕಾರ್ಯರೂಪದಲ್ಲಿರುವಂಥ ಅವುಗಳು ತಿಳಿಯಲಾರವು, ಅಂದರೆ ಅವ್ರಿಗೆ ಯಾರಿಗೂ ಸಹ ಗೊತ್ತಿಲ್ಲ. ಹಾಗಾಗಿ ಈ ನನ್ನ ವಿಷಯವನ್ನು ನಾನು ಹೇಳಬೇಕೇ ಅಷ್ಟೇ ಹೊರತುನು ಬೇರೆಯವರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಲಿಕ್ಕಾಗೋದಿಲ್ಲ ಅಂದರೆ ಇವರೆಲ್ಲರೂ ನನ್ನಿಂದ ತುಂಬ ಅರ್ವಾಚೀನರು. ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂದರೆ ನನಗಿಂತ ತುಂಬ ಜೂನಿಯರ್ ಅವರು. ಹಾಗಾಗಿ ಅವರಿಗೆ ನನ್ನ ಸ್ವರೂಪ ಏನು ಅಂತ ಗೊತ್ತಿಲ್ಲ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಯಾವಳು ಅಷ್ಟೇ, ನಮಗೆ ನಮ್ಮ ಮಕ್ಕಳ ಬಗ್ಗೆ ಎಷ್ಟು ಗೊತ್ತಿರ್ತದೆಯೋ ಅಷ್ಟು ನಮ್ಮ ಅಪ್ಪನ ಬಗ್ಗೆ ಗೊತ್ತಿರೋದಿಲ್ಲ. ಇನ್ನು ಅಪ್ಪನಿಗೂ ಅಪ್ಪ ಒಬ್ಬ ಇರ್ತಾನಲ್ಲ ತಾತ, ಅವನ ಬಗ್ಗೆ 20% ಗೊತ್ತಿದ್ದರೆ ಆಶ್ಚರ್ಯ. ಆಮೇಲೆ ಅವನ ಅಪ್ಪನ ವಿಷಯ ಕೇಳಿದರೆ ಹೆಸರೇ ಗೊತ್ತಿರೋದಿಲ್ಲ. ಇದು ಲೋಕದ ಸ್ವಭಾವ ಅಂತಾನೆ ಕೃಷ್ಣ ಅಲ್ವಾ. ನೋಡಿ, ನಮ್ಮನ್ನೇ ನಾವು ಪ್ರಶ್ನೆ ಹಾಕ್ಕೊಳ್ಳೋಣ. ಅಬ್ಬಬ್ಬ ನಮ್ಮ ತಾತ ಗೊತ್ತು, ತಾತನ ಅಪ್ಪನ ಹೆಸರು ಏನು, ಇನ್ನು ಅವನು ಏನು ಮಾಡ್ದ ಅದೆಲ್ಲ ಕೇಳಬೇಡಿ, ಹೆಸರೇ ಗೊತ್ತಿಲ್ಲ, ಮಿಕ್ಕಿದೇನು ಗೊತ್ತು ನಮಗೆ ಅಲ್ವಾ. ಹಾಗಾಗಿ ಎಲ್ಲೆಲ್ಲಿ ಈ ಆದಿ ಅಥವಾ ಕಾರಣ ಎನ್ನುವಂಥದ್ದು ಇರ್ತದಲ್ಲ, ಅದನ್ನು ಅದಾದ ಮೇಲೆ ಬಂದಂಥ ಮುಂದಿನ ತಲೆಮಾರಿನವರು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಇಂದ್ರಾದಿ ದೇವತೆಗಳು, ಭೃಗ್ವಾದಿ ಋಷಿಗಳೆಲ್ಲರೂ ಸಹ, ಇವರೆಲ್ಲರೂ ಸಹ ನನ್ನಿಂದಲೇ ಹುಟ್ಟಿ ಬಂದವರು. ಹಾಗಾಗಿ ಇವರಿಗೆ ಏನು ಗೊತ್ತು ನನ್ನ ಬಗ್ಗೆ ಅಂದರೆ ಆತ್ಮತತ್ವದ ಬಗ್ಗೆ ಏನೂ ಗೊತ್ತಿಲ್ಲ. ಹಾಗಾಗಿ ಆತ್ಮತತ್ವದ ವಿಷಯವನ್ನು ಆತ್ಮಸ್ವರೂಪನ ಅಂತ ನಾನೇ ಹೇಳಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಅರ್ಜುನ ಒಂದು ಸಂಶಯವನ್ನು ಎತ್ತಿದ ಅಂತ ಅಂದ್ಕೊಳ್ಳೋಣ. ಅಲ್ಲ ಕೃಷ್ಣ, ಇವರೆಲ್ಲರೂ ಸಹ ನೀನಾದ್ಮೇಲೆ ಬಂದವರು ಅಥವಾ ಪರಮಾತ್ಮನಿಂದ ಜನ್ಮವೆತ್ತಿದವರು ಅಂತ ಹೇಳ್ತೀಯಲ್ಲ, ಇದೇನು ನಿಂದೇ ಮಾತಾ, ಏನಾದರೂ ಆಧಾರ ಉಂಟಾ ಅಂತ ಕೇಳಿದರೆ, ಈ ಶ್ಲೋಕ ಒಂದು ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಬಂದಿದೆ ಅಂತಾರೆ ಶಾಸ್ತ್ರಕಾರರು. ಏನು ಅಂದರೆ, ತಸ್ಮಾಚ್ಚ ದೇವಾ ಬಹುಧಾ ಸಂಪ್ರಸೂತಾ ಯಸ್ಮಿನ್ ಯುಕ್ತಾ ಮಹರ್ಷಯೋ ದೇವತಾಶ್ಚ. ಇದು ಶ್ರುತಿ. ಅಂದರೆ ತಸ್ಮಾಚ್ಚ, ಆ ಆತ್ಮವಸ್ತುವಿನಿಂದ
ಬಹುಧಾ ಸಂಪ್ರಸೂತಾ, ಬಹಳಷ್ಟು ಸಲ ಹುಟ್ಟಿ ಬಂದಿದ್ದಾರೆ ಇವರು. ಯಾರು ಅಂದರೆ ಈ ಇಂದ್ರಾದಿ ದೇವತೆಗಳು ಮತ್ತು ಈ ಋಷಿಗಳು. ಇದನ್ನು ತೈತ್ರಿಯ ಉಪನಿಷತ್ತು ಹೇಳುತ್ತೆ, ಇದೊಂದು ಬೇರೆ ಉಪನಿಷತ್ತು. ಆ ಉಪನಿಷತ್ತಿನ ಮಾತನ್ನು ವ್ಯಾಖ್ಯಾನಕಾರರು ಉದಾಹರಿಸ್ತಾರೆ ವ್ಯಾಖ್ಯಾನದಲ್ಲಿ. ಹಾಗಾಗಿ ಇವರೆಲ್ಲರೂ ಸಹ ಆತ್ಮವಸ್ತುವಿನಿಂದಲೇ ಹುಟ್ಟಿ ಬಂದವರಾದ್ದರಿಂದ ಯಾವಾಗಲೂ ಅಷ್ಟೇ ತನ್ನ ಹಿನ್ನೆಲೆಯನ್ನು ಮನುಷ್ಯ ಬಹಳ ತಿಳ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಏನಂದರೆ ಮುನ್ನೆಲೆ ಮಾತ್ರ ತಿಳ್ಕೊಳ್ತಾನೆ. ಹಾಗಾಗಿ ಇವರಿಗೆ ಯಾರಿಗೂ ಸಹ ನನ್ನ ಬಗ್ಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಈ ಭೃಗ್ವಾದಿ ಮುನಿಗಳಿಗೂ ಸಹ ನನ್ನ ಸ್ವರೂಪ ಅದು ದುರ್ವಿಜ್ಞೇಯ. ಇವರಿಗೆಲ್ಲರಿಗೂ ಗೊತ್ತಿದ್ದಿದ್ದರೆ ನನ್ನ ಲೀಲಾ ವಿಭೂತಿಗಳೇ ಗೊತ್ತೇ ಅಷ್ಟೇ ಹೊರತೂ ಸಹ ನನ್ನ ನಿತ್ಯ ವಿಭೂತಿ ಗೊತ್ತಿಲ್ಲ. ಈ ಎರಡು ಮಾತನ್ನು ಈ ಅಧ್ಯಾಯ ಮುಗಿಯುವವರೆಗೂ ಗಟ್ಟಿಯಾಗಿ ನೆನ್ಪಿಟ್ಕೊಳ್ಬೇಕು ನಾವು. ನಿತ್ಯ ವಿಭೂತಿ, ಲೀಲಾ ವಿಭೂತಿ ಅಂತ. ಅಷ್ಟಾದ ಮೇಲೆ ಯಾಕೆ ಅಂದರೆ ಅವರೆಲ್ಲರ ಹುಟ್ಟಿಗೆ ನಾನೇ ಕಾರಣ. ಅದನ್ನು ಅವರೆಲ್ಲರೂ ಸಹ ಮರೆತಿದ್ದಾರೆ. ಅಂದರೆ ಅವರಿಗೆ ಉತ್ಪಾದಕತ್ವ ಮತ್ತು ಅವರ ಬುದ್ಧಿಯ ಪ್ರವರ್ತಕತ್ವ ಇದೆಲ್ಲವೂ ಸಹ ನಾನೇ ಆಗಿದ್ದೇನೆ. ಹಾಗಾಗಿ ಅವರ ಬುದ್ಧಿಯನ್ನು ಯಾವ ಶಕ್ತಿ ಪ್ರಚೋದನೆ ಮಾಡುತ್ತೋ ಅದನ್ನು ಅವರು ಅರಿಯಲಾರರು. ಈಗ ನಮಗೇನೆ ನಮ್ಮ ಮನಸ್ಸು ಕೆಲಸ ಮಾಡುತ್ತೆ, ಆದರೆ ಆ ಮನಸ್ಸು ಜಡವಾದರೂ ಸಹ ಅದನ್ನು ಪ್ರಚೋದಿಸ್ತಾ ಇರುವಂಥ ಒಂದು ಚೈತನ್ಯ ಒಳಗುಂಟು ಎನ್ನುವಂಥ ಅರಿವು ಇಷ್ಟೆಲ್ಲ ಉಪನ್ಯಾಸ ಕೇಳಿಯಾದರೂ, ಇಷ್ಟೆಲ್ಲ ಅಧ್ಯಯನ ಮಾಡಿದರೂ ಸಹ ಎಷ್ಟು ಸಲ ಮನಸ್ಸಿಗೆ ಬಂದು ನಿಲ್ತದೆ ಆ ಭಾವ ಅಲ್ವಾ? ಹಾಗೆ ಅವರಿಗೂ ಹೀಗೆ ಆಗ್ತದೆ. ಅಂದರೆ ಅವರಿಗೆ ಅವರ ಉಪಾದಾನ ಮತ್ತು ನಿಮಿತ್ತ ಈ ಎಲ್ಲ ಕಾರಣನೂ ಸಹ ಆದಂಥ ನನ್ನನ್ನು, ನನ್ನ ಪ್ರಭಾವವನ್ನು, ತಂದೆಯ ಪ್ರಭಾವವನ್ನು ಅಥವಾ ತಾತನ ಪ್ರಭಾವವನ್ನು ಮಗ ಅರಿಯಲಾರದೆ ಇರುವ ಹಾಗೆ ಅವರು ಅರಿತುಕೊಂಡಿಲ್ಲ. ಹಾಗಾಗಿ ಅವರಿಗೂ ನನ್ನ ವಿಷಯ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಇದ್ದದ್ರಿಂದ ನಾನೇ ನಿನಗೆ ತಿಳಿಸಿಕೊಡಬೇಕಾಗಿದೆ. ಆಯಿತು, ನಾನೇ ತಿಳಿಸ್ಕೊಡ್ಬೇಕು ಅಂತ ಕೃಷ್ಣ ಹೇಳಿದಾಗ ಅರ್ಜುನ ಒಪ್ಪಿಕೊಂಡ. ಆಯ್ತಪ್ಪ ಕೃಷ್ಣ, ನಿನ್ನ ವಿಷಯವನ್ನು ನೀನೇ ತಿಳಿಸ್ಕೊಡ್ಬೇಕು, ಒಪ್ಕೊಳ್ತೇನೆ. ಅದನ್ನಾದರೂ ನಾನು ಯಾಕೋ ತಿಳ್ಕೊಳ್ಬೇಕು? ನನಗೇನು ಬೇರೆ ಕೆಲಸ ಇಲ್ವಾ? ಯಾಕೆ ಅಂದರೆ ಮನುಷ್ಯನ ಪ್ರವೃತ್ತಿ ಇದನ್ನು ತಿಳಿದುಕೊಂಡ್ರೆ ಏನಾಗತ್ತೆ ಅಂತ. ಏನೂ ಆಗೋದಿಲ್ಲ ಅಂತ ಆದರೆ ತಿಳ್ಕೊಳ್ಳೋದು ಬೇಡ ಅಂತ. ಹಾಗಾಗಿ ಅರ್ಜುನ ಈ ಪ್ರಶ್ನೆಯನ್ನು ಮಾಡಿದ, ಇದನ್ನು ತಿಳಿದುಕೊಂಡ್ರೆ ಏನಾಗತ್ತೆ ಅಂತ. ನೇರ ಅಲ್ಲಿ ಅರ್ಜುನ ಮಾತಿಲ್ಲ. ಮತ್ತು ನಾವು ವ್ಯಾಖ್ಯಾನಕಾರರು ಹಾಗಿಲ್ಲದೆ ಮುಂದಿನ ಶ್ಲೋಕ ಯಾಕೆ ಬಂತು ಅಂತ ಲಿಂಕ್ ಸಿಗೋದಿಲ್ಲ. ಸ್ವಾರಸ್ಯ ಅಂದರೆ ಹಾಗಾಗಿ ಬರೇ ಗೀತೆಯ ಮೂಲ ಶ್ಲೋಕಗಳನ್ನು ಅಷ್ಟೇ ಓದ್ತಾ ಹೋದಾಗ ನಮಗೆ ಅರ್ಥ ಆಗುವುದಕ್ಕಿಂತ ಸಂಬಂಧದ ಕೊಂಡಿ ಕಳಚಿ ಹೋಗುವುದೇ ಹೆಚ್ಚು. ಆಗ ಇದನ್ನು ತಿಳಿದರೆ ಏನಾಗತ್ತೆ ಅಂತ ಕೇಳಿದ್ನಲ್ಲ ಅರ್ಜುನ, ಅದಕ್ಕೆ ಉತ್ತರವನ್ನು ಹೇಳೋದಕ್ಕೋಸ್ಕರ ಮುಂದಿನ ಶ್ಲೋಕ ಅವತರಿಸಿತು ಅಂತಾರೆ ಭಗವತ್ಪಾದರು. ಆ ಹಿನ್ನೆಲೆಯಲ್ಲಿ ಮುಂದಿನ 3ನೆಯ ಶ್ಲೋಕ ತಿಳ್ಕೊಂಡ್ರೆ ಏನಾಗತ್ತೆ ಅನ್ನೋದಕ್ಕೆ, ಯೋ ಮಾಂ ಅಜಂ ಅನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವ ಪಾಪೈ ಪ್ರಮುಚ್ಯತೆ. ಯಾವಾತ ನನ್ನನ್ನು ಅನಾದಿ ಅಂತಲೂ ಆದ್ದರಿಂದಲೇ ನಾನು ಜನ್ಮರಹಿತ ಅಂತಲೂ ಲೋಕಗಳಿಗೆಲ್ಲ ಮಹೇಶ್ವರ ಅಂತಲೂ, ಮಹೇಶ್ವರ ಅಂದರೆ ಮತ್ತು ಪುನಃ ಪಾರ್ವತೀಪತಿ ಅಂತ ಅರ್ಥ ಅಲ್ಲ, ಒಡೆಯ ಅಂತ ಅರ್ಥ, ತಿಳಿತಾನೋ ಅವನು ಮಾನವರಲ್ಲೆಲ್ಲ ಮೋಹರಹಿತನಾದವನು. ಅಷ್ಟೇ ಅಲ್ಲ, ಆತನು ತಿಳಿದು ಮಾಡಿದ ಮತ್ತು ತಿಳಿಯದೇ ಮಾಡಿದಂಥ ಸಕಲ ಪಾಪಗಳಿಂದಲೂ ಬಿಡುಗಡೆ ಆಗ್ತಾನೆ. ಇದನ್ನು ತಿಳಿದುಕೊಂಡ್ರೆ ಏನು ಲಾಭ ಅಂತ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಹೇಳುತ್ತೆ, ಸರ್ವ ಪಾಪೈ ಪ್ರಮುಚ್ಯತೆ. ಅಂದರೆ ಭಗವಂತನ ಸ್ವರೂಪ ಇದೂ ಅಂತ ತಿಳ್ಕೊಂಡಾಗ ಆಗುವ ಲಾಭ ಏನು ಅಂದರೆ, ಹಾಗೆ ತಿಳಿದುಕೊಂಡವನು ಪಾಪರಹಿತನಾಗ್ತಾನೆ. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಕೃಷ್ಣ ಈ ಮಾತನ್ನು ಹೇಳಿದಾಗ
ಅರ್ಜುನನಿಗೆ ಒಂದು ಸಂಶಯ ಬಂದಿರಬೇಕು. ಏನು ಸಂಶಯ ಅಂದರೆ, ನಿನ್ನನ್ನು ಯಾಕೆ ತಿಳ್ಕೊಳ್ಬೇಕು ಅಂತ ಕೇಳಿದ್ನಲ್ಲ, ಮತ್ತು ನೀವು ಉತ್ತರ ಹೇಳಿದೆ ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ ಅಂತ. ಅಲ್ಲ ಕೃಷ್ಣ, ಮನುಷ್ಯ ಪಾಪದಿಂದ ಬಿಡುಗಡೆ ಹೊಂದೋದಕ್ಕೆ ಅಥವಾ ತಾನು ಮಾಡಿದ ಪಾಪವನ್ನು ಕಳ್ಕೊಳ್ಳೋದಕ್ಕೆ ನಿನ್ನನ್ನು ಯಾಕೆ ತಿಳ್ಕೊಳ್ಬೇಕು? ಇದು ನಮ್ಮ ಪ್ರಶ್ನೆ. ಅರ್ಜುನ ಕೇಳ್ತಿದ್ದಾನೆ. ನಮ್ಮ ಪ್ರಶ್ನೆಗೆ ಒಂದು ಸಮರ್ಥನೆ ಉಂಟು. ಏನು ಸಮರ್ಥನೆ ಅಂದರೆ, ತಾನು ಮಾಡಿದಂಥ ಕರ್ಮವನ್ನು ಅನುಭವಿಸ್ತಾ ಹೋದಾಗ ಆ ಕರ್ಮ ಸವೆದು ಹೋಗ್ತದೆ, ಅಲ್ಲಿಗೆ ಪಾಪ ಪರಿಹಾರ ಆಯಿತು. ಹೌದಾ ಅಲ್ವಾ? ಒಂದು. ಮತ್ತು ಇನ್ನೊಂದು ಏನು ಅಂತ ಕೇಳಿದರೆ, ನಮಗೆ ಇನ್ನೂ ಒಂದು ಸುಲಭವಾದ ದಾರಿ ಉಂಟು. ಪ್ರಾಯಶ್ಚಿತ್ತ ಕರ್ಮಗಳು ಇದ್ದಿದ್ಯಾತಕ್ಕೋಸ್ಕರ, ಇದಕ್ಕೋಸ್ಕರನೇ ಶಾರ್ಟ್ಕಟ್ ದಾರಿಗಳವೆಲ್ಲ ಅಲ್ವಾ? ಏನೋ ಪಾಪ ಮಾಡಿದೆ, ಪ್ರಾಯಶ್ಚಿತ್ತ ಮಾಡಿಕೊಂಡೆ, ಪರಿಹಾರ ಆಯ್ತಲ್ಲ. ನಿನ್ನನ್ನು ಯಾಕೆ ತಿಳ್ಕೊಳ್ಬೇಕು? ಒಂದು ಪ್ರಾಯಶ್ಚಿತ್ತ ಮಾಡಿ ಪಾಪ ಕಳ್ಕೊಳ್ಬೋದು, ಅದಿಲ್ಲದೇ ಇದ್ದರೆ ಅದನ್ನು ಅನುಭವಿಸಿ ಸವೆಸಿ ಹಾಕ್ಬೋದಲ್ಲ. ಇದು ಎರಡು ದಾರಿ ನನ್ನ ಮುಂದೆ ಇರಬೇಕಿದ್ರೆ ನಿನ್ನನ್ನು ತಿಳ್ಕೊಂಡ್ರೆ ಇದು ಪರಿಹಾರ ಆಗತ್ತೆ, ಪಾಪರಹಿತನಾಗ್ತೇನೆ ಅನ್ನೋಂಥ ಈ ಮೂರನೇ ದಾರಿಯನ್ನು ನೀನು ಯಾಕೆ ನನಗೆ ತೋರಿಸ್ತಿದ್ದೀಯೇ? ನನಗಿದ್ರ ಅವಶ್ಯಕತೆ ಇಲ್ಲ. ಹೀಗೊಂದು ಸಂಶಯ ಬರಬಹುದಲ್ವ? ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ನೀನು ಹೇಳಿದೆಯಲ್ಲ, ಈ ಪ್ರಾಯಶ್ಚಿತ್ತ ಕರ್ಮ ಮತ್ತು ಈ ಸೌಸೋದು, ಕರ್ಮವನ್ನು ಅನುಭವಿಸೋದು, ಇದರಿಂದ ಪೂರ್ತಿಯಾಗಿ ಪಾಪ ಪರಿಹಾರ ಆಗುತ್ತೆ ಅಂತ ನಿನಗೆ ಯಾರೋ ಹೇಳಿದವರು? ಏನಂತಾನೆ ಕೃಷ್ಣ ಅಂದರೆ, ನೋಡು ಅರ್ಜುನ ಇನ್ನೂ ಒಂದು ಮಾತು ಎತ್ತಿದ್ದ. ಏನು ಅಂದರೆ, ಈ ಪಾಪ ಎನ್ನುವಂಥದ್ದು ಜ್ಞಾನಿಗೂ ಇರಬಹುದಲ್ವಾ? ಕೇವಲ ಸಾಮಾನ್ಯರಿಗೆ ಮಾತ್ರ ಅಲ್ಲ. ಅದೊಂದು ಅವನ ಇನ್ನೊಂದು ಸಂಶಯ. ಆ ಸಂಶಯ ಹಾಗೆ ಇರಲಿ, ಆಮೇಲೆ ನೋಡೋಣ. ಈಗ ಅರ್ಜುನ ಮೊದಲು ಎತ್ತಿದ್ದು, ನಿನ್ನನ್ನು ಅಂದರೆ ಆತ್ಮವಸ್ತುವನ್ನು ತಿಳ್ಕೊಂಡ್ರೆ ಮಾತ್ರ ಪಾಪ ಪರಿಹಾರ ಆಗತ್ತೆ ಅಂತ ಯಾಕೆ ಹೇಳ್ತೀವಿ? ಅದನ್ನು ಅನುಭವಿಸಿಯೇ ಪಾಪವನ್ನು ಕಳ್ಕೊಳ್ಬಹುದಲ್ಲ. ಅದನ್ನು ಅನುಭವಿಸ್ಲಿಕ್ಕೆ ಎಷ್ಟು ಜನ ಸಿದ್ಧರಾಗಿದ್ದಾರೆ? ಪಾಪ ಇದೆ ಅಂತ ಹೇಳಿದರೆ ಅನುಭವಿಸ್ಲಿಕ್ಕೆ ಸಿದ್ಧರಾಗಿರ್ತಾರಾ? ಇಲ್ಲ. ಪಾಪ ಅನುಭವಿಸೋದು ಬೇಡ, ಆದರೆ ಪಾಪ ಮಾಡೋದು ಬೇಕು. ಅದನ್ನು ಬಿಡೋದಿಲ್ಲ. ನ ಪಾಪ ಫಲಮಿಚ್ಛಂತಿ ಪಾಪಂ ಕುರುವಂತಿ ಯತ್ನತಃ. ಇದು ಮನುಷ್ಯರ ಸ್ವಭಾವ. ಆದರೂ ಸಹ ಅರ್ಜುನ ಒಂದು ರೀತಿಯಲ್ಲಿ ನಮ್ಮೆಲ್ಲರ ಮುಖವಾಣಿಯಾಗಿ ಈ ಮಾತನ್ನು ಕೇಳಿದ್ದಾನೆ. ಭಗವಂತ ಉತ್ತರ ಹೇಳಲೇಬೇಕು ಅದಕ್ಕೆ. ಏನು ಹೇಳ್ತಾನೆ ಅಂದರೆ, ನೋಡು ಅರ್ಜುನ, ಈ ಪ್ರಾಯಶ್ಚಿತ್ತ ಕರ್ಮದಿಂದಾಗಲಿ ಅಥವಾ ಕರ್ಮದ ಫಲವನ್ನು ಅನುಭವಿಸೋದ್ರಿಂದಾಗಲಿ ಅದು ಸಂಪೂರ್ಣ ನಾಶ ಆಗುವುದಿಲ್ಲ. ಇದೆಲ್ಲರೂ ನಾವು ನೆನಪಿಟ್ಕೊಳ್ಬೇಕಾದಂಥ ವಿಷಯ. ಹಾಗೆ ಅನುಭವಿಸಿ ಮತ್ತೆ ಪ್ರಾಯಶ್ಚಿತ್ತ ಕರ್ಮ ಮಾಡಿಕೊಂಡು ಮನುಷ್ಯ ಮುಕ್ತನಾಗುವುದಿಲ್ಲ. ಯಾಕೆ ಅಂದರೆ ಭಗವಂತನ ಉತ್ತರ ಇದಕ್ಕೆ. ನೋಡಿ, ಈ ಭೋಗದಿಂದ ಮಾಡಿದ ಕರ್ಮದ ಫಲವನ್ನು ಅನುಭವಿಸೋದ್ರಿಂದ ಮತ್ತು ಪ್ರಾಯಶ್ಚಿತ್ತೆಯಿಂದ ಪಾಪ ಎನ್ನುವಂಥದ್ದು ಆತ್ಯಂತಿಕವಾಗಿ ಸಂಪೂರ್ಣವಾಗಿ ಬೇರು ಸಹಿತವಾಗಿ ನಾಶ ಆಗುವುದಿಲ್ಲ. ಮತ್ತು ಅದರ ಉಳಿಕೆ ಒಂದಿಷ್ಟು ಇದ್ದೇ ಇರ್ತದೆ. ಯಾಕೆ ಅಂದರೆ ಈ ಪಾಪ ಕರ್ಮಗಳಿಗೆ ಕಾರಣವಾದಂಥ ಅಜ್ಞಾನ ಇದೆಯಲ್ಲ, ಪಾಪ ಮಾಡಲಿಕ್ಕೆ ಕಾರಣ ಏನು? ಅಜ್ಞಾನ. ಆ ಅಜ್ಞಾನ ಎನ್ನುವಂಥದ್ದು ದೇಹಾದಿಗಳೇ ನಾನು ಎನ್ನುವಂಥ ಅಧ್ಯಾಸದ ಮೂಲಕ ಈ ಅಜ್ಞಾನಿಗಳಲ್ಲಿ ಹಾಗೇ ಇದ್ಕೊಂಡಿರ್ತದೆ. ಅದು ಹೋಗೋದಿಲ್ಲ. ಅದು ಈ ಬೇಸಿಗೆಯಲ್ಲಿ ಗರಿಕೆ ಜಡ್ಡಿದ್ದ ಹಾಗೇ ಮೇಲಕ್ಕೆ ಏನೂ ಕಾಣಿಸಲ್ಲ, ಒಂದು ಮಳೆ ಬಿದ್ದ ತಕ್ಷಣ ಹಾಗೆ ಚಿಗುರಿಬಿಡ್ತದೆ. ಹಾಗೆಯೇ ಇವನು ಮಾಡಿದಂಥ ಪಾಪದ ಬೀಜ ಸಂಸ್ಕಾರ ರೂಪದಲ್ಲಿ ಒಳಗಡೆ ಹಾಗೆಯೇ ಕುಳಿತಿರ್ತದೆ. ಅದು ಸಂಸ್ಕಾರ ರೂಪದಲ್ಲಿ ಅಂದರೆ ಸಂಸ್ಕಾರ ಯಾವಾಗಲೂ ಇರೋದು ಮನಸ್ಸಿನಲ್ಲಿ. ದೇಹ ಬಿದ್ದು ಹೋಗ್ತದೆ, ಇನ್ನೊಂದು ದೇಹ ಬಂದಾಗ ಮತ್ತೆ ಇದೇ ಮನಸ್ಸು ಹೋಗಿ ಸೇರಿಕೊಂಡಿರ್ತದೆ. ಅವಾಗ ಅಲ್ಲಿ ಹೋಗಿ ಅದನ್ನು ಅನುಭವಿಸ್ತಾನೆ. ಹೀಗೆ ಈ ದೇಹಾದಿಗಳೇ ನಾನು ಎನ್ನುವಂಥ ಅಧ್ಯಾಸ ಅಜ್ಞಾನಿಗಳಲ್ಲಿ ಇರ್ತದೆ. ಆದ್ದರಿಂದ ಈ ಎರಡರಿಂದಾಗಿಯೂ ಸಹ ಪುನಃ ಪಾಪ ಎನ್ನುವಂಥದ್ದು ಉಂಟಾಗ್ತದೆ. ಅಲ್ಲದೆ
ಈ ಭೋಗದಿಂದ ತಾನು ಮಾಡಿದಂಥ ಪಾಪಕರ್ಮ ನಿವೃತ್ತಿಯಾದ್ರೂ ಸಹ ಮೇಲ್ನೋಟಕ್ಕೆ ಸಂಸ್ಕಾರ ಹಾಗೆ ಗಟ್ಟಿಯಾಗಿರ್ತದೆ. ಅಜ್ಞಾನಿಗಳಲ್ಲಿ ಅದು ಇದ್ದೇ ಇರ್ತದೆ ಅಂತಾನೆ ಕೃಷ್ಣ. ಈ ಕಾರಣದಿಂದಲೇ ಸಂಸ್ಕಾರ ರೂಪದಲ್ಲಿ ಇರುವುದರಿಂದ ಪುನಃ ಪಾಪಕರ್ಮಗಳಲ್ಲಿ ತೊಡಗ್ತಾನೆ. ಕೃಷ್ಣ ಇಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಮನುಷ್ಯ ಪಾಪ ಮಾಡ್ತಾನೆ, ಆ ಪಾಪ ಮಾಡಿದ್ದಕ್ಕೆ ಅದನ್ನು ಅನುಭವಿಸ್ತಾನೆ. ಹಾಗೆ ಅನುಭವಿಸ್ತಾ ಇದ್ದಾಗ ಅದು ಸವಿಯತ್ತೆ ಅಂತಾದರೆ ಸವೆದು ಹೋದ ಮೇಲೆ ಅವನು ಶುದ್ಧನಾಗಬೇಕಲ್ವ, ಮತ್ತೆ ಪುನಃ ಪಾಪಕರ್ಮವನ್ನು ಯಾಕೆ ಮಾಡ್ತಾನೆ? ಹಾಗೆ ಪಾಪ ಮಾಡುವುದಕ್ಕೆ ಅವನಲ್ಲಿ ಆ ಪಾಪಕ್ಕೆ ಸಂಬಂಧಪಟ್ಟಂಥ ಬೀಜ ಸಂಸ್ಕಾರ ರೂಪದಲ್ಲಿ ಇದೆ, ಅಜ್ಞಾನ ಅಂತ ಕರೀತಾರೆ ಅದನ್ನು. ಹಾಗಾಗಿ ಮತ್ತೆ ಪುನಃ ಪಾಪವನ್ನು ಮಾಡ್ತಾನೆ. ಅದರಿಂದ ಅದು ಅಷ್ಟು ಸುಲಭವಾಗಿ ಹೋಗುವುದಿಲ್ಲ. ಅಷ್ಟೇ ಅಲ್ಲ, ಮತ್ತೆ ಕೃಷ್ಣ ಮುಂದುವರೆದು ಇನ್ನೂ ಒಂದು ಮಾತು ಹೇಳ್ತಾನೆ. ಆದರೆ ಇನ್ನೊಂದು ಮಾತಂದ ಅರ್ಜುನ, ಪ್ರಾಯಶ್ಚಿತ್ತ ಕರ್ಮಗಳು ಹೋಗಲಾಡಿಸ್ತಾವಲ್ಲ ಯಾಕೆ ಅಂತ. ಪ್ರಾಯಶ್ಚಿತ್ತ ಕರ್ಮಗಳಿಗಿರುವ ಶಕ್ತಿ ಎಷ್ಟು ಅಂತ ಕೇಳಿದರೆ, ನಾವು ಮಾಡಿದಂಥ ಪಾಪವನ್ನು ಮುಂದಕ್ಕೆ ತಳ್ಳುತ್ತವೆ, ಅವು ನಾಶ ಮಾಡುವುದಿಲ್ಲ. ಯಾಕೆ ಅಂದರೆ ಕಾರಣ ಉಂಟು ಅದಕ್ಕೆ. ಪಾಪವನ್ನು ಮಾಡ್ತಾನೆ ಅಂತಾದರೆ ಪಾಪ ಮಾಡುವುದು ಒಂದು ಕರ್ಮ ಅಲ್ವಾ, ಪ್ರಾಯಶ್ಚಿತ್ತವೂ ಒಂದು ಕರ್ಮ. ಒಂದು ಕರ್ಮ ಮತ್ತೊಂದು ಕರ್ಮವನ್ನು ನಾಶ ಮಾಡುವುದಿಲ್ಲ. ಹಾಗೆ ನಾಶ ಮಾಡತ್ತೆ ಅಂತ ಒಪ್ಕೊಂಡ್ರೆ ಒಂದು ಕತ್ತಲು ಇನ್ನೊಂದು ಕತ್ತಲನ್ನು ಹೋಗಲಾಡಿಸುತ್ತೆ ಅಂತ ಒಪ್ಕೊಂಡಷ್ಟೇ. ಈ ಕೋಣೆಯ ಕತ್ತಲನ್ನು ಈ ಕೋಣೆಯ ಕತ್ತಲು ಹೋಗಲಾಡಿಸುತ್ತೆ ಅಂತ ಹೇಳಿದರೆ ನಂಬುತ್ತೀರಾ ನೀವು? ಯಾಕೆ ನೋಡಿ, ಪಾಪವನ್ನು ಮಾಡಿದ್ದು ಅಜ್ಞಾನದಿಂದಾಗಿ, ಪ್ರಾಯಶ್ಚಿತ್ತ ಮಾಡಿಕೊಳ್ತಾ ಇರುವುದು ಸಹ ಅಜ್ಞಾನದಿಂದಾಗಿ. ಯಾಕೆ? ಈ ಕರ್ಮ ಆ ಕರ್ಮವನ್ನು ನಾಶ ಮಾಡುತ್ತೆ ಅನ್ನುವಂಥ ಅಜ್ಞಾನ. ಎರಡು ಸಮಾನ ಸ್ವಭಾವಗಳಾದ್ದರಿಂದ ಒಂದನ್ನೊಂದು ಹೇಗೆ ನಾಶ ಮಾಡ್ತವೆ? ಈ ಸೂಕ್ಷ್ಮ ಎಲ್ಲ ವಿಚಾರ ಮಾಡ್ತಾ ಹೋದರೆ ನಾವು ಪ್ರಾಯಶ್ಚಿತ್ತ ಕರ್ಮ ಮಾಡ್ಕೊಳ್ಳಿಕ್ಕೆ ಮುಂದಾಗೋದಿಲ್ಲ ಅಲ್ವಾ? ಹಾಗಿದ್ರೆ ಪ್ರಾಯಶ್ಚಿತ್ತ ಕರ್ಮಗಳಿಗೆ ಒಂದು ಸ್ಥಾನವೇ ಇಲ್ವಾ? ಸ್ಥಾನ ಉಂಟು. ಏನು ಕೇಳಿದರೆ ಅದನ್ನು ಪೋಸ್ಟ್ಪೋನ್ ಮಾಡ್ತೇವೆ. ನೀನು ಏನು ಅನುಭವಿಸ್ತಿದ್ಯಾ ಇವಾಗ ಅದನ್ನು ಮುಂದಕ್ಕೆ ತಳ್ಳೋದು. ಮನುಷ್ಯನಿಗೆ ಅಷ್ಟೇ ಸಾಕು, ಬೀಸೋ ದೊಣ್ಣೆ ತಪ್ಪಿದರೆ 1000 ವರ್ಷ ಆಯುಷ್ಯ ಅಂತ ಹೇಳ್ತಾರಲ್ಲ ಹಾಗೆ. ಈಗ ಏನೋ ಒಂದು ಬಲವಾದಂಥ ಕಾಯಿಲೆಯನ್ನು ಅನುಭವಿಸ್ಬೇಕಿತ್ತು, ಅವನು ಮಾಡಿದಂತಹ ಕರ್ಮದ ವಶದಿಂದ ಪ್ರಾಯಶ್ಚಿತ್ತ ಕರ್ಮ ಪ್ರಾಯಶ್ಚಿತ್ತ ಮಾಡಿಕೊಂಡ, ಆ ಪಾಪವನ್ನು ಅನುಭವಿಸುವುದನ್ನು ಈ ಪ್ರಾಯಶ್ಚಿತ್ತ ಕರ್ಮ ಮುಂದಕ್ಕೆ ತಳ್ಳಿತು. ಅಲ್ಲಿಗೆ 10 ವರ್ಷ ಆದಮೇಲೆ ಅವನ ದೇಹ ಬಿದ್ದು ಹೋಯಿತು. ಅಲ್ಲಿಗೇನಾಯಿತು? ಅವನ ದೃಷ್ಟಿಯಲ್ಲಿ ಅಂದರೆ ನಾನು ಈ ದೇಹ ಎನ್ನುವಂಥ ದೇಹಾಭಿಮಾನ ಉಳ್ಳವನ ದೃಷ್ಟಿಯಲ್ಲಿ, ಅವನ ಅಕ್ಕಪಕ್ಕದಲ್ಲಿ ಇರುವವರ ದೃಷ್ಟಿಯಲ್ಲಿ ಆ ಕರ್ಮ ಮಾಡಿದ್ರಿಂದ, ಆ ಪ್ರಾಯಶ್ಚಿತ್ತ ಕರ್ಮದಿಂದ ಅವನು ಅನುಭವಿಸಿದ ತೊಂದರೆ ತಪ್ಪುತ್ತಲ್ಲ, ಸತ್ಯ. ಅದರ ಪ್ರಶ್ನೆ ಇಷ್ಟೇ, ಇನ್ನೊಂದು ಜನ್ಮ ಬರಬೇಕಿದ್ರೆ, ಹುಟ್ಟಬೇಕಿದ್ರೆ ಅದನ್ನು ಕಟ್ಕೊಂಡು ಬರ್ತಾನೆ. ಯಾಕೆ ಕೇಳಿದರೆ ಬಿದ್ದು ಹೋದದ್ದು ಸ್ಥೂಲ ದೇಹ, ಸೂಕ್ಷ್ಮ ಶರೀರ ಅಲ್ಲ. ಈ ಪಾಪವೋ ಪುಣ್ಯವೋ ಅಂಟುವುದು ಸೂಕ್ಷ್ಮ ಶರೀರಕ್ಕೆ ಅಷ್ಟೇ ಹೊರತು ಸ್ಥೂಲ ಶರೀರಕ್ಕೆ ಅಲ್ಲ. ಅದು ಹೆಚ್ಚಾದಾಗ ಇಲ್ಲೂ ಪ್ರಕಟ ಆಗಬಹುದು ಅಷ್ಟೇ. ನೋಡಿ ಎಂಥ ಧರ್ಮಶಾಸ್ತ್ರದ ವಿಚಾರವನ್ನು ಹೇಳ್ತಾನೆ ಕೃಷ್ಣ. ಗೀತೆಯನ್ನು ಓದಬೇಕಿದ್ರೆ ನಾವು ಎಷ್ಟೆಲ್ಲ ಕಡೆಗೆ ನಮ್ಮ ದೃಷ್ಟಿಯನ್ನು ಹಾಯಿಸಬೇಕಾಗ್ತದೆ. ಹಾಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಂಡು ನನ್ನ ಪಾಪವನ್ನು ಕಳ್ಕೊಳ್ತೇನೆ ಎನ್ನುವಂಥದ್ದು ಅದು ಅರ್ಧ ಸತ್ಯ, ಅಂದರೆ ಅರ್ಧ ಸುಳ್ಳು, ಪೂರ್ತಿ ಅಲ್ಲ. ಯಾಕೆ? ಮುಂದಕ್ಕೆ ಹೋಗ್ತಾ ಇರ್ತದೆ. ಆದರೆ ಆ ಮುಂದಕ್ಕೆ ಹೋಗುವಾಗ ಆಗ ನೀನು ಜನ್ಮರಹಿತನಾದರೆ ಪರವಾಗಿಲ್ಲ. ಜನ್ಮರಹಿತನಾಗ್ತಾನೆ ಇವನು? ಆಗೋದಿಲ್ಲ. ಯಾಕೆ? ಸದ್ಯ ಈ ಪೀಡೆ ತೊಲಗ್ತಲ್ಲ ಅಂತ ಮತ್ತೊಂದಿಷ್ಟು ಪಾಪ ಮಾಡ್ತಾನೆ. ಇದು ನಮ್ಮೆಲ್ಲರ ಗೋಳು. ಹಾಗಾಗಿ ಕೃಷ್ಣ ಹೇಳ್ತಾನೆ, ಪ್ರಾಯಶ್ಚಿತ್ತ ಕರ್ಮದಿಂದಲೂ ಸಹ ಕರ್ಮ ನಾಶ ಆಗುವುದಿಲ್ಲ.
ಇದೇ ಉದಾಹರಣೆಯನ್ನು ನಾವು ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡ್ತೇವೆ ಗಂಗಾದಿ ನದಿಗಳಲ್ಲಿ, ಅದಕ್ಕೂ ಅನ್ವಯಿಸ್ಕೊಳ್ಳಿ. ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗುತ್ತೆ? ಹೌದು, ಇಲ್ಲ. ಯಾಕೆ ಕೇಳಿದರೆ ಗಂಗೆಯಲ್ಲಿ ಸ್ನಾನ ಮಾಡಿದ್ರಿಂದ ಪಾಪ ಪರಿಹಾರ ಆಗತ್ತೆ, ಹೌದು, ಸಂಶಯ ಇಲ್ಲ. ಆದರೆ ಆ ಪಾಪಕ್ಕೆ ಕಾರಣವಾದಂಥ ಅಜ್ಞಾನ ನಾಶ ಆಗುವುದಿಲ್ಲ. ಹೌದಲ್ವ? ವಿಚಾರ ಮಾಡಿ. ಪಾಪ ಎನ್ನುವಂಥದ್ದು ಅಜ್ಞಾನದ ಕಾರ್ಯನಾಶ ಆಯಿತು. ಕಾರ್ಯನಾಶ ಆದಾಗೆಲ್ಲ ಕಾರಣನಾಶ ಆಗತ್ತೆ ಅಂತ ಯಾರು ಹೇಳಿದವರು? ಕಾರಣನಾಶದಿಂದಲೇ ಕಾರ್ಯನಾಶ, ಕಾರ್ಯನಾಶದಿಂದ ಕಾರಣನಾಶ ಅಲ್ಲ ಅಲ್ವಾ? ಹಾಗಿದ್ರೆ ಗಂಗಾ ಸ್ನಾನದಿಂದ ಪಾವಿತ್ರ್ಯತೆ ಬರೋದಿಲ್ವ? ಅಷ್ಟು ಪಾಪ ಪರಿಹಾರ ಆಗಿ ಪಾವಿತ್ರ್ಯತೆ ಬರ್ತದೆ. ಆದರೆ ಬೀಜ ರೂಪದ ಅಜ್ಞಾನ ಹಾಗೇ ಕುಳಿತಿರ್ತದೆ. ಇಲ್ಲಿ ಬಂದ ಮೇಲೆ ಹೇಗೋ ಗಂಗೆಯಲ್ಲಿ ಸ್ನಾನ ಮಾಡಿ ಬಂದೇನು ಮತ್ತೊಂದಿಷ್ಟು ಜಾಸ್ತಿ ಮಾಡ್ತಾನೆ. ನೋಡಿ, ಲೋಕದ ಅನುಭವ ಹೀಗೆ ಇರೋದು. ಹಾಗಿಲ್ಲದೆ ಇದ್ದಿದ್ರೆ ಅನ್ಯಥಾ ಭಾವಿಸ್ಬೇಡಿ, ಗಂಗೆಯಲ್ಲಿ ಸ್ನಾನ ಮಾಡಬಾರ್ದು ಎನ್ನುವಂಥದ್ದು ನನ್ನ ಮಾತಿನ ಅರ್ಥ ಅಲ್ಲ. ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣವೇ ಮಾಡಿದವರೆಲ್ಲರೂ ಬ್ರಹ್ಮಜ್ಞಾನಿಗಳಾಗಬೇಕಿತ್ತು, ಅಜ್ಞಾನ ನಿವೃತ್ತಿಯಾಗಿ. ಆದ ಉದಾಹರಣೆ ಉಂಟಾ? ಹಾಗೆ ಆಗತ್ತೆ ಅಂತಾದರೆ ಗಂಗೆ ತೀರದಂಥ ಕತ್ತೆಗಳು, ಹಸುಗಳು, ಮೀನುಗಳು ಎಲ್ಲವೂ ಸಹ ಅಲ್ಲಿರುವ ಮಹಾಜ್ಞಾನಿಗಳಾಗಬೇಕಿತ್ತು. ಆಗ್ತವ? ಆಗೋದಿಲ್ಲ. ಕಾಶಿಯಲ್ಲಿದ್ದವರು ಎಲ್ಲರೂ ಸಹ ಜೀವನ ಮುಕ್ತರೇ ಆಗಬೇಕಿತ್ತು. ವಿಚಾರ ಮಾಡಿ. ವೇದಾಂತ ಶಾಸ್ತ್ರ ಅದು ಯಾವಾಗಲೂ ಕಠೋರ ಸತ್ಯವನ್ನು ಹೇಳುತ್ತೆ. ನಮಗೆ ಪ್ರಿಯವಾದದ್ದನ್ನು ಹೇಳೋದಿಲ್ಲ, ಅಪ್ರಿಯವಾದ ಹಿತವನ್ನು ಹೇಳುತ್ತೆ. ಅದು ನಮ್ಮ ಮೂಗಿನ ನೇರಕ್ಕೆ ಅದು ಹೇಳೋದಿಲ್ಲ. ಅದು ಹೇಳೋದಕ್ಕೆ ಏನು ಹೇಳುತ್ತೋ ನಾವು ಅದನ್ನು ಕೇಳೋದಕ್ಕೆ ಕಿವಿ ಕೊಡಬೇಕು ಅಷ್ಟೇ. ಏಕೆಂದರೆ ಅದಕ್ಕೆ ಬೇಕಾದದ್ದು ನಮ್ಮ ಹಿತವೇ ಅಷ್ಟೇ ಹೊರತು ನಮ್ಮನ್ನು ಏನೋ ಹೇಳಿ ತೃಪ್ತಿಪಡಿಸುವುದಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ, ಕೇವಲ ಈ ಪ್ರಾಯಶ್ಚಿತ್ತ ಕರ್ಮಗಳಿಂದಾಗಲಿ ಮಾಡಿದ ಕರ್ಮವನ್ನು ಅನುಭವಿಸೋದ್ರಿಂದಾಗಲಿ ನಿನ್ನ ಅಜ್ಞಾನ ನಿವೃತ್ತಿ ಆಗುವುದಿಲ್ಲ. ಅಷ್ಟೋ ಪಾಪ ಸವಿತದೆ, ಪಾಪ ಪೋಸ್ಟ್ಪೋನ್ ಆಗ್ತದೆ. ಇಷ್ಟು ಹಿನ್ನೆಲೆಯಲ್ಲಿ ಯಾಕೆ ಹೀಗೆ ಹೇಳ್ತೀಯೇ ಕೃಷ್ಣ ಅಂತ ಅರ್ಜುನ ಕೇಳಿದರೆ, ಕೃಷ್ಣ ಹೇಳ್ತಾನೆ, ಅದಕ್ಕೋಸ್ಕರಲೇ ನಾನು ಹೇಳೋದು, ಜ್ಞಾನದಿಂದಲೇ ಈ ಅಜ್ಞಾನ ನಿವೃತ್ತಿ ಆಗತ್ತೆ. ಅಜ್ಞಾನ ನಿವೃತ್ತಿ ಆದಾಗ ಪಾಪ ಮಾಡುವುದು ಬಿಟ್ಟು ಹೋಗಿಬಿಡುತ್ತೆ. ಹಾಗಾಗಿ ತತ್ವಜ್ಞಾನಿಗೆ ಈ ಪಾಪದ ಲೇಷ ಇರುವುದಿಲ್ಲ. ಯಾಕೆಂದರೆ ಅವನು ಆ ಜ್ಞಾನದ ನೆಲೆಯಲ್ಲಿ ನಿಂತಿರ್ತಾನೆ, ಸ್ವಸ್ವರೂಪದ ಅರಿವು ಇರುತ್ತದೆ. ಹಾಗಾಗಿ ಅವನಿಗೆ ಪಾಪ ಇಲ್ಲ. ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ, ಅವನು ಈ ಜ್ಞಾನಿಯಾದವನು ಮಾತ್ರ ಸಮಸ್ತ ಪಾಪಗಳಿಂದಲೂ ಸಹ ಆತ್ಯಂತಿಕವಾಗಿ ಮುಕ್ತನಾಗಿರ್ತಾನೆ. ಇದನ್ನೇ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಉಪನಿಷತ್ತು ಹೇಳುತ್ತೆ. ಮತ್ತು ಕೃಷ್ಣನೇ ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನ ಎನ್ನುವಂಥದ್ದು ಒಂದು ಬೆಂಕಿ, ಅದು ಈ ಎಲ್ಲ ಕರ್ಮ ಎನ್ನುವಂಥ ಕೊಳ್ಳಿಯನ್ನು ಸುಟ್ಟು ಹಾಕಿಬಿಡುತ್ತೆ ಅಂತ. ಕರ್ಮದ ಕೊಳ್ಳಿ ಸುಡಬೇಕು ಅಂದರೆ ಬೆಂಕಿ ಹಚ್ಚಬೇಕು. ಅದಕ್ಕೆ ಯಾವ ಬೆಂಕಿ? ಜ್ಞಾನಾಗ್ನಿ, ಜ್ಞಾನ ಎನ್ನುವಂಥ ಬೆಂಕಿ. ಇದಿಷ್ಟು ಈ ಶ್ಲೋಕದ ಅರ್ಥ ಮತ್ತು ವಿವರಣೆ. ಇಷ್ಟು ಆದ ಮೇಲೆ ಮತ್ತೆ ಕೃಷ್ಣ ಮುಂದಿನ ಶ್ಲೋಕವನ್ನು ಹೇಳಲಿಕ್ಕೆ ಮುಂದಾಗ್ತಾನೆ. ಏನು ಹೇಳ್ತಾನೆ ಅಂದರೆ, ಈ ಸಕಲ ಪಾಪಗಳಿಂದಲೂ ಬಿಡುಗಡೆ ಆಗಬೇಕು ಅಂತಾದರೆ ಜ್ಞಾನ ಒಂದೇ ಅಂತ. ಅದಕ್ಕೋಸ್ಕರ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಎನ್ನುವಂಥ ಮಾತು ಬೆಳೆದು ಬಂದದ್ದು. ಇಷ್ಟಾದ ಮೇಲೆ ಮತ್ತೆ ಕೃಷ್ಣ ತನ್ನ ಸರ್ವಲೋಕ ಮಹೇಶ್ವರತ್ವವನ್ನು ಮುಂದಿನ 4 ಮತ್ತು 5 ಈ 2 ಶ್ಲೋಕಗಳಲ್ಲಿ 20 ಅಂಶಗಳನ್ನು ತಿಳಿಸುವುದರ ಮೂಲಕ ಅರ್ಜುನನಿಗೆ ಹೇಳ್ತಾನೆ. ಇದೊಂದು ರೀತಿಯ 20 ಅಂಶದ ಕಾರ್ಯಕ್ರಮ ಇದ್ದ ಹಾಗೆ. 2 ಶ್ಲೋಕವನ್ನು ಇಟ್ಕೊಂಡಾಗ ಒಟ್ಟು 20 ಅಂಶಗಳು ಸಿಗ್ತವೆ. ಹಾಗಾಗಿ 20 ಅಂಶದ ಕಾರ್ಯಕ್ರಮ ಅಂತ ಹೇಳಿದೆ. ಏನು ಹೇಳ್ತಾನೆ ಕೃಷ್ಣ ನೋಡೋಣ. ತನ್ನ ಆ ಮಹೇಶ್ವರತ್ವವನ್ನು ಹೇಗೆ ಪ್ರಕಟಪಡಿಸ್ತಾನೆ. ಇದೆಲ್ಲವುದೂ ನನ್ನಿಂದಲೇ ಅಂತಾನೆ. ಯಾವ್ಯಾವುದು ತನ್ನಿಂದಲೇ ಅಂದರೆ,
ಬುದ್ಧಿ ಜ್ಞಾನಂ ಅಸಮ್ಮೋಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಅಭಾವಃ ಭಯಂಚ ಅಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋ ದಾನಂ ಯಶೋ ಅಯಶಃ ಭವಂತಿ ಭಾವಾ ಭೂತಾನಾಂ ಮತ್ತೇವ ಪೃಥಗ್ವಿಧಾಃ. ಲೆಕ್ಕ ಹಾಕ್ಕೊಂಡು ಹೋದರೆ ಸರಿಯಾಗಿ 20 ಅಂಶಗಳಾಗ್ತವೆ. ಅಲ್ಲಿ ಏನು ಹೇಳ್ತಾನೆ ಅಂದರೆ ಬುದ್ಧಿ, ಅದರ ಅರ್ಥವನ್ನು ಆಮೇಲೆ ನೋಡೋಣ. ಮತ್ತೆ ಸದ್ಯಕ್ಕೆ ಯಥಾರ್ಥ ಅಲ್ಲಿ ಏನಿದೆಯೋ ಹಾಗೆ ತಗೋಬರೋಣ. ಬುದ್ಧಿ ಮತ್ತು ಜ್ಞಾನ ಮತ್ತು ಅಸಮ್ಮೋಹ ಮತ್ತು ಕ್ಷಮ ಸತ್ಯ ದಮಃ ಶಮ ಮತ್ತು ಸುಖ ದುಃಖ ಭವ ಮತ್ತು ಅಭಾವ ಭಯ ಅಭಯ ಅಹಿಂಸೆ ಮತ್ತು ಸಮತೆ ತುಷ್ಟಿ ತಪಸ್ಸು ದಾನ ಯಶಸ್ಸು ಅಯಶಸ್ಸು ಇವೆಲ್ಲವೂ ಸಹ ಮತ್ತೇವ ಪೃಥಗ್ವಿಧಾ ಭವಂತಿ. ನನ್ನಿಂದಲೇ ಇವೆಲ್ಲವೂ ಸಹ ನಾನಾ ಪ್ರಕಾರವಾಗಿ ಹೊರಹೊಮ್ಮುತ್ತಾ ಇರ್ತವೆ. ನನ್ನಿಂದಲೇ ಇವು ಉಂಟಾಗುತ್ತವೆ. ಇವೆಲ್ಲಕ್ಕೂ ಸಹ ಉಂಟಾಗೋದಕ್ಕೆ ಕಾರಣ ನಾನೇ. ನಾನಿದ್ದರೆ ಇವೆ, ಇವಿಲ್ಲದಿದ್ದರೂ ನಾನಿದ್ದೇನೆ. ನಾನಿಲ್ಲದೆ ಇದ್ರೆ ಇವಿಲ್ಲ ಅಂತ ಅರ್ಥ ಅಲ್ಲ. ಯಾಕೆ ಅವನಿಲ್ಲ ಅನ್ನೋದು ಇಲ್ವೇ ಇಲ್ವಲ್ಲ ಅಲ್ವಾ? ಹಾಗಾಗಿ ನಾನಿದ್ದರೆ ಇವು ಪ್ರಕಟವಾಗ್ತವೆ, ಇವು ಪ್ರಕಟ ಆಗದೇ ಇದ್ರೂ ಸಹ ನಾನಿದ್ದೇನೆ ಅಷ್ಟೇ. ಬಲ್ಬ್ ಇದ್ದರೆ ಬೆಳಕು ಬರ್ತದೆ, ಆದರೆ ಬಲ್ಬ್ ಇಲ್ಲ ಅಂದ ಮಾತ್ರ ಕರೆಂಟ್ ಇಲ್ಲ ಅಂತಿಲ್ಲ ಅಲ್ವಾ? ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ. ನೋಡೋಣ ಏನು ಹೇಳ್ತಾನೆ ಅಂದರೆ, ಈ ವಿಷಯಗಳನ್ನೆಲ್ಲ ನೇರವಾಗಿ ಭಾಷ್ಯದ ಬೆಳಕಿನಲ್ಲಿ ಹೇಳಿದಾಗಲೇ ಅದಕ್ಕೆ ಹೆಚ್ಚು ಪುಷ್ಟಿ. ಹಾಗಾಗಿ ನೇರವಾಗಿ ನಾನು ಭಾಷ್ಯದ ಶಬ್ದಗಳನ್ನು ಇಟ್ಟು ಅದನ್ನು ವಿವರಿಸ್ತೇನೆ. ಬುದ್ಧಿ ಅನ್ನುವಂಥ ಶಬ್ದ ಇದು ನನ್ನಿಂದಲೇ ಅಂತ ಕೃಷ್ಣ ಹೇಳ್ತಾನೆ. ಬುದ್ಧಿ ನನ್ನಿಂದಲೇ ಅಂದರೆ ಬುದ್ಧಿ ನನ್ನಿಂದಲೇ ಕೆಲಸ ಮಾಡ್ತದೆ ಅಂತ. ನಾನು ಇದ್ದಾಗ ಮಾತ್ರ ಬುದ್ಧಿ ಕೆಲಸ ಮಾಡ್ತದೆ. ಹಾಗಿದ್ರೆ ಬುದ್ಧಿ ಅಂದರೆ ಏನು ಅಂದರೆ, ಬುದ್ಧಿ ಅಂದರೆ ಅಂತಃಕರಣಸ್ಯ ಸೂಕ್ಷ್ಮಾದಿ ಅರ್ಥ ಅವಬೋಧನ ಸಾಮರ್ಥ್ಯಂ ಅಂತ. ನಮ್ಮ ಈ ಮನಸ್ಸಿನಲ್ಲಿ ಒಂದು ಭಾಗ ಅತ್ಯಂತ ಸೂಕ್ಷ್ಮವಾದಂಥ ವಿಷಯಗಳನ್ನೂ ಹಿಡಿಯತ್ತಂತೆ. ಆ ಭಾಗಕ್ಕೆ ಬುದ್ಧಿ ಅಂತ ಹೆಸರು. ಅಲ್ಲ, ನಮಗೆ ಅನುಭವಕ್ಕೆ ಬಂದಿಲ್ವಲ್ಲ ಅಂತ ಒಂದು ಪ್ರಶ್ನೆ. ಅಲ್ಲ, ನಾವು ಅದನ್ನು ಉಪಯೋಗಿಸದೆ ಅದನ್ನು ತುಕ್ಕಿಡಿಸಿ ಹಾಗೆ ಪಕ್ಕಕ್ಕೆ ಎತ್ತಾಕ್ಬಿಟ್ಟಿದ್ದೇವೆ. ಯಾವಾಗಲೂ ಅಷ್ಟೇ, ನಮ್ಮ ಬುದ್ಧಿ ಇದೆಯಲ್ಲ, ಇದೊಂದು ಕಬ್ಬಿಣದ ಚಾಕು ಇದ್ದ ಹಾಗೆ. ಇದನ್ನು ನಾವು ಹೆಚ್ಚೆಚ್ಚು ಉಪಯೋಗಿಸ್ತಾ ಇದ್ದಾಗ ಅದು ಚಕ 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 ಅಂತ ಹೊಳಿತಾ ಇರ್ತದೆ. ಆದರೆ ಕೆಲವು ಜನ ಒಳ್ಳೆ ಚಾಕು, ಯಾಕೆ ಇದನ್ನು ಉಪಯೋಗಿಸ್ಬೇಕು ಅಂತ ಪ್ರೀತಿಯಿಂದ ಇಟ್ಬಿಡ್ತಾರೆ. 1 ವರ್ಷ ತೆಗೆದು ನೋಡಿದರೆ, ಆದಮೇಲೆ ತೆಗೆದು ನೋಡಿದರೆ ಏನಾಗುತ್ತೆ ಕೇಳಿದರೆ ಅದಕ್ಕೆ ರಸ್ಟ್ ಹಿಡಿದು ಬಿಡ್ತದೆ. ಏನು ಪ್ರಯೋಜನ? ಹಾಗಾಗಿ ಬುದ್ಧಿಯ ಹೊಳಪು ಯಾವಾಗಲೂ ಅದರ ಉಪಯೋಗದಿಂದಲೇ ಅಷ್ಟೇ ಹೊರತನು ಬುದ್ಧಿ ಇದೆ ಅಂತ ಇಡುವುದರಿಂದ ಅಲ್ಲ. ಹಾಗಾಗಿ ಈ ಬುದ್ಧಿ ಅನ್ನೋದು ಎಲ್ಲರಿಗೂ ಇರುತ್ತದೆ. ಎಲ್ಲರ ಹಿಂದೂ ಅದನ್ನು ಪ್ರಚೋದನೆ ಮಾಡುವಂತಹ ಚೈತನ್ಯ ವಸ್ತು ಸಮಾನ. ಆದರೂ ಕೆಲವು ಜನರಿಗೆ ಬುದ್ಧಿ ಮುಂಡಾಗ್ತದೆ, ಕೆಲವು ಜನರಿಗೆ ಬುದ್ಧಿ ಹರಿತವಾಗ್ತದೆ, ಕೆಲವು ಜನರ ಬುದ್ಧಿ ಹೆಚ್ಚು ಪ್ರಕಾಶವಾಗಿರ್ತದೆ, ಕೆಲವು ಜನರ ಬುದ್ಧಿ ಮತ್ತೆ ಪುನಃ ಮಂದವಾಗಿರ್ತದೆ. ಅದು ಯಾಕೆ ಕೇಳಿದ್ರೆ ಅದು ಉಪಯೋಗದ ಮೇಲೆ ಅಷ್ಟೇ. ಎಂತಹ ದಡ್ಡನೂ ಸಹ ತನ್ನ ಬುದ್ಧಿಯನ್ನು ಮತ್ತೆ ಮತ್ತೆ ಉಪಯೋಗಿಸುವುದರಿಂದ ಅವನು ಜಾಣನಾಗಬಲ್ಲ. ಈ ಮಾತನ್ನು ಹೇಳುವುದರಿಂದ 2 ವಿಷಯ ಮನಸ್ಸಿಗೆ ತಂದ್ಕೊಳ್ಳಿ. ಒಂದು, ಪುರುಷ ಪ್ರಯತ್ನಕ್ಕೆ ಬೆಲೆಯುಂಟು. ಗೀತಾಚಾರ್ಯ ಕೇವಲ ದೈವ ಅಂತ ಹೇಳುವುದಿಲ್ಲ, ಪುರುಷ ಪ್ರಯತ್ನಕ್ಕೆ ಬೆಲೆ ಇದೆ ಒಂದು. ಇನ್ನೊಂದು, ಪ್ರಯತ್ನದಿಂದ ಸಾಮಾನ್ಯ ವ್ಯಕ್ತಿಯು ಜಾಣನಾಗಬಲ್ಲ. ಹಾಗಾಗಿ ಬುದ್ಧಿಯನ್ನು ನಾವು ಹೆಚ್ಚು ಉಪಯೋಗಿಸ್ಬೇಕು. ಈ ಸಂದರ್ಭದಲ್ಲಿ ನಾನು ಒಂದು ಪ್ರಾಚೀನ
ಕಾಲದ ಒಂದು ಘಟನೆಯನ್ನು ಹೇಳ್ತೇನೆ. ಸಂಸ್ಕೃತ ಸಾಹಿತ್ಯದಲ್ಲಿ ಭೂಪದೇವ ಅಂತ ಒಬ್ಬ ಪಂಡಿತ ಇದ್ದ. ಅವನ ಹೆಸರು ಇವತ್ತಿಗೂ ಸಹ ಸ್ಥಿರವಾಗಿದೆ. ಆತ ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಪರಮ ದಡ್ಡನಾಗಿದ್ದ. ಎಷ್ಟರ ಮಟ್ಟಿಗೆ ಕೇಳಿದರೆ, ಇವನ ದಡ್ಡತನವನ್ನು ಸಹಿಸಲಿಕ್ಕಾಗದೆ ಅವನ ಅಪ್ಪ ಅಮ್ಮ ತಗೊಂಡು ಹೋಗಿ ಅವನೊಂದು ಗುರುಕುಲಕ್ಕೆ ಸೇರಿಸಿದರು. ಅದು ಮೊದಲಿಂದನೂ ಇದ್ದ ಪದ್ಧತಿ ನಮ್ಮ ದೇಶದೊಳಗೆ, ಇವತ್ತು ಹಾಗೆ ಉಂಟು. ಅವನಿಗೆ ಏನೂ ತಲೆಗೆ ಹತ್ತೋದಿಲ್ವಾ, ತಗೊಂಡು ಪಾಠಶಾಲೆ ಹಾಕೋ ಅವನನ್ನು. ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದ್ದದ್ದು ಕೆಲಸ ಮಾಡ್ತದೆ ಅಂತಾದರೆ ಮೆಡಿಕಲ್ಲೋ BA ಇದಕ್ಕೆ ಅಪ್ಪ ಅಮ್ಮನೇ ನಿರ್ಣಯ ಮಾಡ್ತಾರೆ ಅವನು ಯಾನು ಓದಬೇಕು ಅಂತ. ಹೀಗೆ ಅವನನ್ನು ಗುರುಕುಲಕ್ಕೆ ತಗೊಂಡು ಹೋಗಿ ಸೇರಿಸಿದರು. ಆದರೆ ಏನಾಯಿತು ಕೇಳಿದರೆ, ಆ ಗುರುಕುಲದಲ್ಲೂ ಅವನೇನು ಬದಲಾವಣೆ ಆಗಲಿಲ್ಲ. ಕೊನೆಗೆ ಗುರುಕುಲದಲ್ಲೂ ಸಹ ಎಲ್ಲರೂ ಅವನನ್ನು ಅಪಹಾಸ್ಯ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಭೂಪದೇವ ಬಂದ ಅಂದರೆ ಆಗೋಯ್ತು ಅಂತ, ಅಷ್ಟು ದಡ್ಡ ಅವನಿಗೆ ಅಂತ. ಕೊನೆಗೆ ತನ್ನ ಈ ಅಪಹಾಸ್ಯವನ್ನು ಸಹಿಸಲಿಕ್ಕಾಗದೆ, ನಾನು ಮನೆಗೆ ಹೋಗೋಣ ಅಂಥೇಳಿ ಮತ್ತೆ ಪುನಃ ವಾಪಸ್ ಮನೆ ದಾರಿ ಹಿಡ್ದ. ಮನೆಗೆ ಬಂದ, ಕೆಲವು ದಿವಸ ಇದ್ದ, ಮತ್ತು ಅಪ್ಪ ಅಮ್ಮನ ಹತ್ರ ಬಯಸ್ಕೊಂಡ, ಮತ್ತು ಪುನಃ ಗುರುಕುಲಕ್ಕೆ ಅವನನ್ನು ಸಾಗ ಹಾಕಿದರು. ಹೀಗೆ ಒಂದು ರೀತಿಯ ಈ ಫುಟ್ಬಾಲ್ ಥರ ಆಗಿಬಿಟ್ಟ ಅವನು, ಗುರುಕುಲದಿಂದ ಮನೆಗೆ, ಮನೆಯಿಂದ ಗುರುಕುಲಕ್ಕೆ, ಹೀಗೆ ಅಂತ. ಒಂದು ಸಲ ಏನಾಯಿತು ಕೇಳಿದರೆ, ಮತ್ತೆ ಪುನಃ ಗುರುಕುಲದಲ್ಲಿ ಅಪಹಾಸ್ಯವನ್ನು ಸಹಿಸಲಿಕ್ಕಾಗದೆ ತಾನು ಇನ್ನು ಮತ್ತೆ ಪುನಃ ಇಲ್ಲಿಗೆ ಬರಲೇಬಾರದು ಅಂತ ಅಂದ್ಕೊಂಡು ಮನೆಯ ದಾರಿ ಹಿಡಿದ. ಮನೆಯ ದಾರಿಯನ್ನು ಹಿಡಿದು ಹೋಗ್ತಾ ಇರುವಾಗ ಮಧ್ಯದಲ್ಲಿ ಒಂದು ಬಾವಿ ಸಿಕ್ತು, ಸೇದು ಬಾವಿ. ಆ ಸೇದು ಬಾವಿಯ ಕಟ್ಟೆ ಮೇಲೆ ಕಲ್ಲನ್ನು ಹಾಕಿದ್ದಾರೆ. ಅಲ್ಲಿ ನೀರನ್ನು ಸೇದೋದಕ್ಕೆ ಆ ಊರಿನ ಬಹಳಷ್ಟು ಜನ ಮಹಿಳೆಯರೆಲ್ಲ ಬಂದಿದ್ದಾರೆ. ಇವನಿಗೆ ಬಾಯಾರಿಕೆ ಆಗಿತ್ತು. ಹೋಗಿ ಕೇಳಿದ, ಸ್ವಲ್ಪ ನೀರು ಕೊಡಿ, ಬಾಯಾರಿಕೆ ಆಗಿದೆ ಅಂತ. ನೀರನ್ನು ಕೊಟ್ಟರು, ಕುಡಿದ. ಆ ನೀರನ್ನು ಹೀಗೆ ಕುಡಿತಾ ಇರಬೇಕಿದ್ರೆ ಇವನ ಕಣ್ಣು ಆ ಬಾವಿಯ ಕಟ್ಟೆ ಮೇಲೆ ಇಟ್ಟಂಥ ಹಾಸು ಗಲ್ಲಿನ ಮೇಲೆ ಅದು ದೃಷ್ಟಿ ಹಾಯಿತು. ಅಲ್ಲಿ ಏನಾಗಿತ್ತು ಕೇಳಿದರೆ, ಎಷ್ಟೋ ವರ್ಷಗಳಿಂದ ಸೇದಿದ ಕೊಡಪಾನವನ್ನು ಇಟ್ಟು 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 ಆ ಕಲ್ಲು ಹಳ್ಳ ಬಿದ್ದಿತ್ತು. ಅದು ಯಾರು ಪ್ರಯತ್ನಪೂರ್ವಕವಾಗಿ ಮಾಡಿದ್ದಲ್ಲ, ಅಪ್ರಯತ್ನವಾಗಿ ಹಳ್ಳ ಬಿದ್ದಿತ್ತು ಅಲ್ಲಿ. ಇದನ್ನು ನೋಡಿದಾಗ ಅವನ ಬುದ್ಧಿ ಕೆಲಸ ಮಾಡಿತು. ಏನು ಅಂದರೆ, ಯಾರೂ ಇಲ್ಲ ಹಳ್ಳ ಮಾಡಲಿಲ್ಲ, ಕೇವಲ ನೀರು ಸೇದಿದ ಬಿಂದಿಗೆಗಳನ್ನು ಇಟ್ಟು 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 ಈ ಕಲ್ಲೂ ಸಹ ಹಳ್ಳ ಬಿದ್ದು ಬದಲಾವಣೆ ಆಗತ್ತೇ ಅಂತಾದರೆ ನನ್ನ ಬುದ್ಧಿಗೆ ಯಾಕೆ ವಿದ್ಯೆ ಹತ್ತುವುದಿಲ್ಲ? ಹಾಗಿದ್ರೆ ನಾನು ಈ ಕಲ್ಲಿಗಿಂತಲೂ ಜಡವಾದ ಕಲ್ಲಲ್ಲಿ ಬದಲಾವಣೆ ಆಗತ್ತೆ ಅಂತಾದರೆ ನನ್ನ ಬುದ್ಧಿಗೆ ಯಾಕೆ ಬದಲಾವಣೆ ಆಗೋದಿಲ್ಲ? ಹಾಗಾಗಿ ಇವತ್ತೇ ಈ ಕಲ್ಲಿನ ಎದುರಿನಲ್ಲಿಯೇ ನನ್ನ ಪ್ರತಿಜ್ಞೆ, ಈ ಕಲ್ಲೇ ನನಗೆ ಆರಾಧ್ಯ ದೇವತೆ, ಈ ಹಳ್ಳವೇ ನನಗೆ ಮಾರ್ಗದರ್ಶನ. ನಾನು ಮನೆಗೆ ಹೋಗೋದಿಲ್ಲ, ವಾಪಸ್ ಗುರುಕುಲಕ್ಕೆ ಹೋಗೋದು ಅಂತ ಹೇಳಿ ತೀರ್ಮಾನ ಮಾಡಿ ಗುರುಕುಲಕ್ಕೆ ಬಂದು ಅಧ್ಯಯನಕ್ಕೆ ತೊಡಗಿದ. ಆಗ ಅಧ್ಯಯನ ಮಾಡ್ತಾ 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 ನಿಧಾನವಾಗಿ ಅವನ ಧಾರಣಾ ಶಕ್ತಿ ಹೆಚ್ಚಾಯಿತು. ಒಬ್ಬರಿಗೆ 2 ಸಲ ಓದಿದರೆ ಬರ್ತದೆ, ಕೆಲವು ಜನರಿಗೆ ಒಂದೇ ಸಲ ಓದಿದ್ರೆ ಬರ್ತದೆ, ಇನ್ನೊಬ್ಬನಿಗೆ 20 ಸಲ ಓದಿದ್ರೆ ಬರ್ತದೆ ಅನ್ನೋದಂತೂ ಸಮಾನ. ಆದರೆ ಆ ಬರಬೇಕಿದ್ರೆ ಪ್ರಯತ್ನ ಬೇಕಾಗ್ತದೆ ಅಷ್ಟೇ. ಯಾಕೆ ಹೇಳಿದರೆ ನಾವೇ ನಮ್ಮ ಬುದ್ಧಿಗೆ ತುಕ್ಕಿಡಿಸಿಟ್ಟಿದ್ದೇವಲ್ಲ ಅಂತ. ಅದು 1-2 ಜನ್ಮದ ತುಕ್ಕಲ್ಲ, ಎಷ್ಟೋ ಜನ್ಮಾಂತರದ ತುಕ್ಕು ಅದು. ಅದು ಒಂದೇ ಸಲ ಉಜ್ಜಿದ್ರೆ ಹೋಗತ್ತ? ಅದು ಹೋಗೋದಿಲ್ಲ. ಯಾಕೆಂದರೆ ಸೋಮಾರಿತನವನ್ನು ಮೈಗೂಡಿಸಿಕೊಂಡು ನಾವು ಬುದ್ಧಿಗೆ ಏನೂ ಕೆಲಸವನ್ನೇ ಕೊಡದೇನೆ ಅದೇ ಬುದ್ಧಿಯನ್ನು ಎಷ್ಟೋ ಜನ್ಮದಲ್ಲಿ ಕಟ್ಕೊಂಡು ಓಡಾಡ್ತಾ ಇರ್ತೀವಿ ನಾವು. ಹಾಗಾಗಿ ಇದ್ದಕ್ಕಿದ್ದ ಹಾಗೆ ಒಂದೇ ಜನ್ಮದಲ್ಲಿ ಒಂದೇ ಸಲ ಅದನ್ನು ಉಜ್ಜಿ ಸ್ವಚ್ಛಗೊಳಿಸಬೇಕು ಅಂದರೆ ಸಾಧ್ಯ ಆಗೋದಿಲ್ಲ. ಅದು ಹೀಗೆ ಯೋಚಿಸಿದ ಭೂಪದೇವ ಅಧ್ಯಯನಕ್ಕೆ ತೊಡಗಿದ.
ಕೊನೆಗೆ ಅವನು ದೊಡ್ಡ ವ್ಯಾಕರಣ ಪಂಡಿತನಾದ. ವ್ಯಾಕರಣ ಪಂಡಿತನಾದ ಮೇಲೆ ಅವನೊಂದು ಗ್ರಂಥ ಬರೆದ. ಏನು ಅಂದರೆ, ನನ್ನ ಹಾಗೆಯೇ ಇರುವಂಥ ಎಷ್ಟೋ ಜನ ಸೋಮಾರಿಗಳು ಅಂದರೆ ದಡ್ರು ಇದ್ದಾರಲ್ಲ, ಅವರಿಗೋಸ್ಕರ ನಾನು ಸುಲಭವಾಗಿ ವ್ಯಾಕರಣ ಬರೀತೇನೆ ಅಂತೇಳಿ ವ್ಯಾಕರಣ ಬರೆದ ಅವನು. ನೋಡಿ, ಆ ದಡ್ಡತನ ಇನ್ನೊಬ್ಬರಿಗೆ ಎಷ್ಟು ತೊಂದರೆ ಕೊಡ್ತದೆ ಅಂದರೆ, ಮನುಷ್ಯ ಪ್ರಯತ್ನಶೀಲನ ಆಗದೇ ಇದ್ರೆ ಏನಾಗ್ತದೆ ಅನ್ನೋದನ್ನು ಇವನು ಅನುಭವಿಸಿದ್ನಲ್ಲ ಮೊದಲು, ಅದನ್ನು ಇಟ್ಟುಕೊಂಡು ಆ ಗ್ರಂಥವನ್ನು ಬರೆದ. ಯಾಕೆ ಹೇಳಿದೆ ಈ ಮಾತನ್ನು? ಬುದ್ಧಿ, ಈ ಬುದ್ಧಿಯನ್ನು ಪ್ರೇರಣೆ ಮಾಡುವವನು ಸಹ ನಾನೇ, ಇದು ಸಹ ಮತ್ತ ಏವ ನನ್ನಿಂದಲೇ ಅಂತ. ಬುದ್ಧಿ ಅನ್ನೋದಕ್ಕೆ ಶಾಸ್ತ್ರದ ಪರಿಭಾಷೆಯಲ್ಲಿ ನಿಶ್ಚಯವಾದದ್ದು. ಒಂದು ಘಟನೆಯನ್ನು, ಒಂದು ವಸ್ತುವನ್ನು ನೋಡಿ ಇದು ಇಷ್ಟೇ ಅಂತ ತೀರ್ಮಾನ ಮಾಡೋದುಂಟಲ್ಲ, ಅದಕ್ಕೆ ಬುದ್ಧಿ ಅಂತ ಕರೀತಾರೆ. ನಮಗೆಲ್ಲರಿಗೂ ಈ ಬುದ್ಧಿ ಕೆಲಸ ಮಾಡೋದಿಲ್ಲ. ಬುದ್ಧಿ ಕೆಲಸ ಮಾಡುವ ಜಾಗದಲ್ಲಿ ಮನಸ್ಸು ಕೆಲಸ ಮಾಡ್ತದೆ, ಮನಸ್ಸು ಕೆಲಸ ಮಾಡುವ ಜಾಗದಲ್ಲಿ ಕೆಲವು ಜನರಿಗೆ ಬುದ್ಧಿಯೂ ಕೆಲಸ ಮಾಡ್ತದೆ. ಹಾಗಿದ್ರೆ ಮುಂದಿನ ಶಬ್ದ ನೋಡಿ, ಬುದ್ಧಿ ಜ್ಞಾನಂ. ಎರಡನೇದು ಜ್ಞಾನ. ಜ್ಞಾನ ಅಂದರೆ ಏನು ಅಂದರೆ, ಈ ಆತ್ಮವಸ್ತುವಿಗೆ ಸಂಬಂಧಪಟ್ಟಂತಹ ತಿಳುವಳಿಕೆ ಅಂತ. ಜ್ಞಾನಂ ಆತ್ಮಾದಿ ಪದಾರ್ಥಾನಾಂ ಅವಬೋಧ. ಆತ್ಮಾದಿ ಪದಾರ್ಥಾನಾಂ ಅವಬೋಧ ಅಂದರೆ, ಈ ಆತ್ಮಜ್ಞಾನ ಎನ್ನುವಂಥದ್ದು ಒಂದು ಅಪರೋಕ್ಷವಾಗಿ ಆಗುವುದು, ಇನ್ನೊಂದು ಪರೋಕ್ಷವಾಗಿ ಆಗುವಂಥದ್ದು. ಅಪರೋಕ್ಷವಾಗಿ ಆಗುವುದು ತುಂಬ ಸಾಧನೆಯಿಂದ ಬೇಕಾದಂಥದ್ದು. ಆದರೆ ಪರೋಕ್ಷವಾಗಿ ಆಗುವುದುಂಟಲ್ಲ, ಅದನ್ನು ನಾವು ಶಾಸ್ತ್ರಾದಿ ಅಧ್ಯಯನದಿಂದ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಹೇಗೆ ಅಂದರೆ, ಈ ದೇಹದಲ್ಲಿ ಇಂದ್ರಿಯಗಳಿದ್ದಾವೆ, ಮತ್ತು ಬುದ್ಧಿ ಇದೆ, ಮನಸ್ಸಿದೆ, ಕರಚರಣಾದಿ ಅವಯವಗಳಿದ್ದಾವೆ. ಜಡ ಮತ್ತು ಚೇತನ ಎರಡೂ ಸಹ ಇಲ್ಲಿ ಸೇರಿಕೊಂಡು ಇದ್ದಾವೆ. ಈ ಚೇತನದ ಭಾಗವೇ ನಾನು, ಜಡವಾದಂಥ ಭಾಗ ನಾನು ಹೀಗೆ ಅಂಟುಕೊಂಡಿದೆ. ಹಾಗಾಗಿ ಈ ಜಡ ನಾನಲ್ಲ, ಚೇತನ ನಾನು. ಅದನ್ನು ಹೇಗೆ ತಿಳ್ಕೊಳ್ಬೇಕು ಅಂದರೆ, ಎಲ್ಲವನ್ನೂ ಸಹ ರಿಜೆಕ್ಟ್ ಮಾಡ್ತಾ ಹೋಗಬೇಕು. ಅಂದರೆ ಈ ದೇಹ ನಾನಲ್ಲ. ಯಾಕೆ? ದೇಹವೇ ನಾನದಿದ್ದರೆ ಸತ್ತಾದಾಗಲೂ ಸಹ, ಅಂದರೆ ಸತ್ತು ಹೋದಾಗಲೂ ಸಹ ದೇಹ ಇರುತ್ತೆ, ಅದರಲ್ಲಿ ನಾನು ಅಂತ ಹೇಳ್ಕೊಳ್ಳೋನು ಇರೋದಿಲ್ಲ ಅಲ್ವಾ? ದೇಹ ಇದೆ, ದೇಹವೇ ನಾನು ಆದಿದ್ದರೆ ಅಲ್ಲಿ ಇರಬೇಕಿತ್ತು, ಚಲನೆ ಇರಬೇಕಿತ್ತು. ಹಾಗಾಗಿ ದೇಹವೇ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿಯೂ ನಾನಲ್ಲ. ಹಾಗಿದ್ರೆ ಇದೆಲ್ಲವನ್ನೂ ಅಲ್ಲಗಳಿತಾ ಇರುವಂಥ ನಾನು ಯಾರು? ಈ ಪರೋಕ್ಷ ಜ್ಞಾನ ಉಂಟಲ್ಲ, ಅದನ್ನು ಗೀತಾಚಾರ್ಯ ಇಲ್ಲಿ ಜ್ಞಾನ ಅಂತಾನೆ. ಈ ಪರೋಕ್ಷ ಜ್ಞಾನದ ಮೂಲಕವೇ ಅದು ಗಟ್ಟಿ ಆಗದ ಬಂದಾಗ ಅಪರೋಕ್ಷ ಜ್ಞಾನ ಆಗುವಂಥದ್ದು. ಇದು ಯಾರಿಂದ? ಇದು ನನ್ನಿಂದಲೇ ಅಂತಾನೆ. ಯಾರಲ್ಲಿ ಆ ಭಗವತ್ ಚೈತನ್ಯ ಹೆಚ್ಚು ಪ್ರಕಾಶವಾಗಿರುತ್ತೋ ಅವರಿಗಿಂತ ಬುದ್ಧಿಗಳು ಜಾಸ್ತಿ ಬರ್ತವೆ. ಎಲ್ಲರಿಗೂ ಇರ್ತದೆ, ಮತ್ತು ಇದಕ್ಕೂ ಹಾಗೆ ತುಕ್ಕು ಹಿಡ್ಕೊಂಡಿರ್ತದೆ ಅಷ್ಟೇ, ಉಪಯೋಗಿಸದೇ ಇರುವಂತಹ ಚಾಕುವಿನ ತರಹ. ಹಾಗಾಗಿ ಈ ಜ್ಞಾನವೂ ಸಹ ನನ್ನಿಂದಲೇ. ಬುದ್ಧಿ ಜ್ಞಾನಂ. ಮತ್ತು ಅಸಮ್ಮೋಹ. ಅಸಮ್ಮೋಹ ಅಂದರೆ ಯುಕ್ತಾಯುಕ್ತ ವಿವೇಚನೆ, ಅಂದರೆ ಸರಿ ತಪ್ಪುಗಳನ್ನು ನಿರ್ಧಾರ ಮಾಡುವಂಥದ್ದು. ಪ್ರತ್ಯುತ್ಪನ್ನೇಷು ಬೋದ್ಧವ್ಯೇಷು ವಿವೇಕಪೂರ್ವಿಕಾ ಪ್ರವೃತ್ತಿ. ವಿವೇಕ ಅಂತ ಅಸಮ್ಮೋಹ ಅಂದರೆ. ನಮ್ಮಲ್ಲಿ ಬಹಳಷ್ಟು ಜನ ವಿದ್ಯಾವಂತರಿದ್ದಾರೆ, ಆದರೆ ವಿವೇಕಿಗಳಿಲ್ಲ. ಯಾಕೆಂದರೆ ವಿದ್ಯಾವಂತರಾದವರೆಲ್ಲರೂ ಸಹ ವಿವೇಕಿಗಳಾಗಬೇಕು ಅಂತಿಲ್ಲ, ವಿವೇಕಿಗಳಾದವರೆಲ್ಲರೂ ವಿದ್ಯಾವಂತರೇ ಆಗಿರಬೇಕು ಅಂತಲೂ ನಿಯಮ ಇಲ್ಲ. ಒಂದು ಸಣ್ಣ ಕಥೆ ಹೇಳ್ತೇನೆ. ವಿವೇಕ ಅನ್ನೋದು ವಿದ್ಯೆಗಿಂತ ಹೇಗೆ ಬೇರೆ ಅನ್ನೋದಕ್ಕೆ. ಒಂದು ಊರಲ್ಲಿ ಒಂದು 4 ಜನ ಸ್ನೇಹಿತರಿದ್ದರು. ಆ 4 ಜನ ಸ್ನೇಹಿತರಿಗೂ ಒಂದೊಂದು ವಿಶೇಷವಾದಂಥ ವಿದ್ಯೆ ಸಿದ್ಧಿಸಿತ್ತು.
ಅವರೆಲ್ಲರೂ ವಿದ್ಯಾವಂತರು, ಒಳ್ಳೆ ವಿದ್ಯಾವಂತರು, ಹೈಟೆಕ್ ವಿದ್ಯಾವಂತರು. ಒಂದು ಸಲ ಏನಾಯಿತು ಅಂದರೆ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾಯಿದ್ರು 4 ಜನ. ಹಾಗೆ ಹೋಗುವಾಗ ಒಬ್ಬ ಅವನು ನೋಡಿದ ತಕ್ಷಣ ಹೇಳ್ತಿದ್ದ, ಇದು ಇಂಥದ್ದೇ ಅಂತ. ಒಂದು ಮೂಳೆ ಕೊಟ್ಟರು ಸಾಕಿತ್ತು ಅವನಿಗೆ, ಅಂಥ ಮೂಳೆ ತಜ್ಞ ಅವನು. ತಕ್ಷಣ ಹೇಳಿದ ಅವನು, ಇದು ಒಂದು ಸಿಂಹದ ಮೂಳೆ ಅಂದ ಅವನು. ಅಷ್ಟರ ಮಟ್ಟಿಗೆ ವಿದ್ಯೆ ಇತ್ತು ಅವನಿಗೆ. ಅದೇನು ಸುತರಾಮ್ ಗುರುತು ಹಿಡ್ಲಿಕ್ಕೆ ಆಗದೇ ಇರುವಂಥ ಭಾಗವನ್ನು ಕೊಟ್ಟರು ಅವನು ಹೇಳ್ತಿದ್ದ. ಓಹೋ, ಪತ್ತೆ ಹಚ್ಚಿದ್ನಲ್ಲ. ಪಕ್ಕದಲ್ಲಿದ್ದವನು ಹೇಳಿದ್ನಂತೆ, ಇದು ನೀನು ಸಿಂಹದ ಮೂಳೆ ಅಂತ ಹೇಳಿದೆಯಲ್ಲ, ಹೇಳಿ ನಿನ್ನ ವಿದ್ಯೆ ಪ್ರದರ್ಶನ ಮಾಡೋದಿಲ್ಲ, ಹಾಗೆ ಮಾಡೋದ್ರ ಮೂಲಕ ನಮಗೆಲ್ಲ ಇನ್ಸಲ್ಟ್ ಮಾಡ್ತಾ ಇದ್ದೀಯ ನೀನು. ನೋಡ್ತೀಯ, ಹಾಗಿದ್ರೆ ನಾನು ಈ ಸಿಂಹದ ಮೂಳೆ ಅಂತ ನೀನು ಹೇಳಿದೆಯಲ್ಲ, ಈ ಮೂಳೆ ಮೇಲೆಲ್ಲ ಚರ್ಮದ ಹೊದಿಕೆ ಬರುವಾಗ ಮಾಡಿಬಿಡ್ತೇನೆ ನೋಡು, ಅಂಥ ಸ್ಕಿನ್ ಸ್ಪೆಷಲಿಸ್ಟ್ ನಾನು ಅಂದ ಅವನು. ಮೊದಲನೇವನು ಹೇಳ್ದ, ಇದನ್ನು ನಿನಗೆಲ್ಲ ಆಗೋ ಕೆಲಸ ಅಲ್ಲ ಅಂತ. ನಿನಗೆ ಮೂಳೆಯನ್ನು ನೋಡಿ ಇದು ಸಿಂಹ ಅಂತ ಹೇಳೋಕ್ಕೆ ಬರುತ್ತೆ ಅಂತ ಆದರೆ, ನನಗೆ ಈ ಮೂಳೆಯ ಮೇಲೆ ಚರ್ಮವನ್ನು ತುಂಬಿ ಸಿಂಹದ ಆಕಾರವನ್ನು ಕೊಡೋದಕ್ಕೆ ಬರುತ್ತೆ ಅಂದ ಅವನು. ತಕ್ಷಣ ಏನು ಮಾಡ್ದ, ಹಾಗಿದ್ರೆ ಒಂದು ಕೆಲಸ ಮಾಡು, ಈ ಮೂಳೆಗಳನ್ನೆಲ್ಲ ನೀನು ಜೋಡಿಸ್ಕೊಂಡ. ಮೊದಲನೇ ಅವನು ಜೋಡಿಸ್ಬಿಟ್ಟ, ಎಲ್ಲ ಮೂಳೆಗಳನ್ನು ಸಿದ್ಧ ಮಾಡಿದ. ಎರಡನೇ ಅವನು ಚರ್ಮದ ಹೊದಿಕೆ ಹಾಕೇ ಬಿಟ್ಟ, ಅದಕ್ಕೆ ನರನಾಡಿಗಳನ್ನು ತುಂಬಿದ. ಇದನ್ನು ನೋಡ್ತಾ ಇದ್ದಾಗ ಮೂರನೇವನಿಗೆ ಅವನು ಇನ್ನೂ ಪ್ರಚಂಡಿದ್ದ. ಅವನು, ಅಲ್ಲಯ್ಯ, ನೀವಿಬ್ಬರು ನಿಮ್ಮ ಸಾಮರ್ಥ್ಯ ತೋರಿಸಿದ್ರಿ, ನಾನು ಇವಾಗ ನನ್ನ ಸಾಮರ್ಥ್ಯ ತೋರಿಸದೇ ಇರೋಕ್ಕಾಗುತ್ತಾ? ಹಾಗಾಗಿ ನಾನು ಇದಕ್ಕೆ ಪ್ರಾಣ ತುಂಬುತ್ತೇನೆ ಅಂದ ಅವನು. ಆಗ 4ನೇವನು ಹೇಳಿದ್ನಂತೆ, ನೀನು ಒಂದು ಕೆಲಸ ಮಾಡು, ನೀ ಪ್ರಾಣ ತುಂಬು, ಆದರೆ ನಾನು ಹೇಳ್ತೇನೆ ಆವಾಗ ತುಂಬು. ಯಾವಾಗ ಅಂದರೆ, ನಾನು ಮರ ಹತ್ತು ಕುಳಿತಿರ್ತೇನೆ, ನೀನು ಇದಕ್ಕೆ ಪ್ರಾಣ ತುಂಬು ಅಂದ. ಅವನು ಪ್ರಾಣ ತುಂಬಿದ. ಅದಕ್ಕೆ ಸಿಂಹ ಸಿದ್ಧವಾಯಿತು. ಹಾಗೆ ಸಿದ್ಧವಾಗಿ ಬಂದಂಥ ಸಿಂಹ ಮೊದಲು ಮಾಡಿದ್ದು 3 ಜನರ ಪ್ರಾಣ ಹನನ. ಮರ ಹತ್ತು ಕುಳಿತಿದ್ನಲ್ಲ, ಇವರು ಅರಬರೆ ಒದ್ದಾಡ್ತಾ ಇರುವಾಗ ಕೆಳಕ್ಕೆ ಇಳಿದು ಬಂದ. ನೋಡ್ರಯ್ಯ, ನಾವೆಲ್ಲರೂ ವಿದ್ಯಾವಂತರು, ಆದರೆ ನಿಮಗೆ ಮೂವರಿಗೂ ವಿವೇಕ ಇಲ್ಲ. ಅದನ್ನು ನಾನು ಬೆಳೆಸ್ಕೊಂಡಿದ್ದೇನೆ. ಹಾಗಾಗಿ ಇಂಥ ಪ್ರಸಂಗದಲ್ಲಿ ನಮ್ಮ ಜೊತೆಗಿದ್ದು ನಾನು ಯಾವಾಗಲೂ ಪಾರಾಗ್ತಾ ಬಂದಿದ್ದೇನೆ. ಇದು ನನಗೆ ಹೊಸ್ತಲ್ಲ. ಹಾಗಾಗಿ ಈ ಘಟನೆ, ಈ ಕಥೆ ಏನು ಹೇಳ್ತಿ ಕೇಳಿದರೆ, ವಿದ್ಯಾವಂತರೆಲ್ಲರೂ ಸಹ ವಿವೇಕಿಗಳಾಗಬೇಕು ಅಂತಿಲ್ಲ. ನಮ್ಮ ದೇಶದಲ್ಲಿ ವಿದ್ಯಾವಂತರು ಬಹಳಷ್ಟು ಜನ ಇದ್ದಾದರೆ ಯಾರು ವಿವೇಕಿಗಳಿಲ್ಲ. ವಿಚಾರ ಮಾಡಿ. ಆ ವಿವೇಕ ಅನ್ನೋದುಂಟಲ್ಲ, ಅದು ಭಗವಂತನ ವಿಶೇಷ ಅನುಗ್ರಹದಿಂದ ಬರೋದು ಅಂತಾನೆ. ಮತ್ತ ಏವ ಪೃಥಗ್ವಿಧ, ನನ್ನಿಂದಲೇ ಅದು ಅಂತ. ಮತ್ತೆ ಆ ವಿವೇಕ ಅನ್ನೋದಕ್ಕೆ ಇನ್ನೂ ಒಂದು ಅರ್ಥ ಉಂಟು. ಯಾವುದೋ ಒಂದು ನಮ್ಮ ಮುಂದೆ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗದೇ ಇರುವಂಥ ಒಂದು ಘಟನೆ ಏರ್ಪಟ್ಟುಬಿಡುತ್ತೆ. ಆಗ ನಾವು ಕೈ ಚೆಲ್ಲಿ ಅಯ್ಯೋ ಏನು ಮಾಡೋದಪ್ಪ ಅಂತ ಉದ್ವೇಗಕ್ಕೊಳಗಾಗಿ ಏನೂ ಮಾಡದೆ ಹಾಗೆ ಕೂತ್ಬಿಡ್ತೇವೆ. ಹಾಗಲ್ಲ, ಆ ಸಂದರ್ಭದಲ್ಲಿ ಆ ಸಮಸ್ಯೆಯನ್ನು ಭೇದಿಸುವಂಥದ್ದುಂಟಲ್ಲ, ಅದು ಅಸಮ್ಮೋಹ, ಮೋಹಕ್ಕೆ ಒಳಗಾಗದೇ ಇರುವುದು ಅಂತ ಅರ್ಥ. ಕೆಲವು ಸಲ ನಾವು ಅದನ್ನು ಸಮಯ ಪ್ರಜ್ಞೆ ಅಂತಲೇ ಹೇಳ್ಬೋದು. ಅವನು ಮರ ಹತ್ತಿ ಕುಳಿದ್ನಲ್ಲ, ಅದು ಸಮಯ ಪ್ರಜ್ಞೆ ಅಲ್ವಾ? ಇಂಗ್ಲೀಷಲ್ಲಿ ಏನು ಹೇಳ್ತಾರೆ, ಪ್ರೆಸೆನ್ಸ್ ಆಫ್ ದ ಮೈಂಡ್ ಅಂತ. ಆ ಪ್ರೆಸೆನ್ಸ್ ಆಫ್ ದ ಮೈಂಡ್ ಅನ್ನೋದು ಉಂಟಲ್ಲ, ಅದು ಯಾವಾಗಲೂ ಬೆಳಗ್ತಾ ಇರಬೇಕು. ಈ ಸಂದರ್ಭದಲ್ಲಿ ನನಗೆ ಇನ್ನೊಂದು ತಮಾಷೆಯ ಕಥೆ ನೆನಪಾಗ್ತದೆ. ಒಂದು ಸಲ ಈ ಅಕ್ಬರ ಬೀರ್ಬಲರ ಕಥೆ, ಏನು ಚಿಕ್ಕ ಮಕ್ಕಳ ಕಥೆ ನಮಗೆ ಹೇಳ್ತಿದ್ದೀರಿ ಅಂತ ಅಂದ್ಕೊಳ್ಬೇಡಿ, ಅದರಲ್ಲೊಂದು ಸ್ವಾರಸ್ಯ ಉಂಟು. ಅಸಮ್ಮೋಹ ಎನ್ನುವಂಥದ್ದು ಅಂದರೆ ತೀರಾ ನಮ್ಮ ಮಾನ ಹರಾಜಾಗುವಂಥದ್ದು, ಅಥವಾ ನಮ್ಮ ಹತ್ರ ಏನು ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲರೂ ಅಂದ್ಕೊಳ್ಳುವ ಇರುವಂಥ ಸ್ಥಿತಿಯಲ್ಲಿ ಒಬ್ಬ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾನಲ್ಲ, ಅದು ಅಸಮ್ಮೋಹ. ಅಕ್ಬರ ಕೇಳಿದ್ದಂತೆ ಒಂದು ಸಲ, ಬೀರ್ಬಲ ನೋಡು, ಈ ಮನುಷ್ಯನ ದೇಹದ ಮೇಲೆ ಎಲ್ಲ ಕಡೆಗೂ ಕೂದಲಿವೆ, ಆದರೆ ನನ್ನ ಅಂಗೈ ಮೇಲೆ ಎಲ್ಲ ಯಾಕೋ ಕೂದಲಿಲ್ಲ ಅಂತ ಕೇಳಿದ್ನಂತೆ.
ಆಗ ಹೇಳಿದಂತೆ ಏನು ಹೇಳಬೇಕು, ಸೈನ್ಸಿನ ಕಾರಣ ಏನೋ ಗೊತ್ತಿಲ್ಲ, ಆದರೆ ಗೊತ್ತಿಲ್ಲ ಅಂತ ಹೇಳಿದರೆ ಎಲ್ಲರ ಗುಂಪಿಗೆ ಇವನು ಸೇರಿಬಿಡ್ತಾನೆ. ಆದರೆ ಒಂದು ಉತ್ತರ ಹೇಳಬೇಕು, ಆ ಉತ್ತರ ತತ್ಕಾಲಕ್ಕೆ ಎಲ್ಲರಿಗೂ ಒಪ್ಪಿಗೆ ಆಗಬೇಕು. ತಕ್ಷಣ ಹೇಳಿದಂತೆ, ಇನ್ನೇನಿಲ್ಲ, ನೀನು ಕೊಡುಗೈ ದೊರೆ ಅಲ್ವಾ, ಎಲ್ಲರಿಗೂ ದಾನ ಮಾಡಿ ಮಾಡಿ ಆ ದಾನ ಮಾಡ್ತಾರಂಥ ವಸ್ತುಗಳು ಉಜ್ಜಿ 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 ಇಲ್ಲಿರೋಂಥ ಕೂದಲೆಲ್ಲ ಉದುರು ಹೋಗಿದೆ, ಹಾಗಾಗಿ ಕೂದಲು ಹುಟ್ಟೋದೇ ನಿಂತು ಹೋಗಿದೆ ಅಂತ ಹೇಳಿದಂತೆ. ಸದ್ಯ ಈ ಉತ್ತರ ಹೇಳಿದಾಗ ಅಕ್ಬರ್ ಬಾಯಿ ಮುಚ್ಚಿದ. ನಾನು ಬಚಾವಾದೆ ಅಂದುಕೊಳ್ಳುವಷ್ಟರ ಹೊತ್ತಿನಲ್ಲಿ ಇನ್ನೊಂದು ಪ್ರಶ್ನೆ ಹಾಕಿದ. ನನ್ನ ಕೈಯಲ್ಲೇನೋ ದಾನ ಮಾಡಿ ಮಾಡಿ ಕೂದಲು ಹುಟ್ಟಲಿಲ್ಲ, ನಿನ್ನ ಕೈಯಲ್ಲಿ ಯಾಕೆ ಹುಟ್ಟಲಿಲ್ಲ ಅಂತ ಕೇಳಿದ. ಏನು ಹೋದಿಯ ಪಿಶಾಚಿ ಅಂತ ಕೇಳಿದ್ರೆ ಬಂದೇ ಗವಾಕ್ಷಿ ಅಂತ ಆಯ್ತಲ್ಲ. ಆಗ ತಕ್ಷಣ ಹೇಳಿದಂತೆ, ನೋಡಿ ಆ ಪ್ರತ್ಯುತ್ಪನ್ನ ಮತಿ ವಿವೇಕ. ಇನ್ನೇನಿಲ್ಲ, ನೀನು ದಾನ ಕೊಟ್ಟಿದ್ದನ್ನು ತೆಗೆದುಕೊಂಡು 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 ನನ್ನ ಕೈಯಲ್ಲಿರೋ ಕೂದಲು ಉದುರೋಗಿದೆ ಅಂತ ಹೇಳಿದಂತೆ. ಓಹೋ ಪರವಾಗಿಲ್ಲ, ಈಗಲೂ ಬಚಾವಾದೆ ಅಂತ ಅಂದ್ಕೊಂಡ. ತಕ್ಷಣ ಇನ್ನೊಂದು ಪ್ರಶ್ನೆ ಹಾಕಿದ, ಅಲ್ಲ ನಮ್ಮ ಆಸ್ಥಾನದಲ್ಲಿರುವಂಥ ಯಾವ ವಿದ್ವಾಂಸರ ಕೈಯಲ್ಲೂ ಕೂದಲಿಲ್ಲ, ಅವ್ರ ಕೈಯಲ್ಲೆಲ್ಲ ಯಾಕೆ ಕೂದಲು ಹುಟ್ಟೋದಿಲ್ಲ? ಆಗ ತಕ್ಷಣ ಇನ್ನೊಂದು ಉತ್ತರ ಹೊಳಿತು. ಏನು, ನೀನು ದಾನ ಕೊಟ್ಟಿದ್ದನ್ನು ನಾನು ತೆಗೆದುಕೊಳ್ತಾ ಇರೋದನ್ನು ನೋಡಿ ಅವರೆಲ್ಲರೂ ಹೊಟ್ಟೆ ಕಿಚ್ಚಿಂದ ಕೈ ಹಿಸ್ಕಿ 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 ಅವರ ಕೈ ಕೂದಲೆಲ್ಲ ಉದುರು ಹೋಗಿದೆ ಅಂತ. ಅಂದರೆ ಆ ಕಠಿಣವಾದಂಥ ಪರಿಸ್ಥಿತಿ ಎದುರಾದಾಗ ಮನುಷ್ಯ ಬಚಾವೋದಿರ್ತದಲ್ಲ, ಅದನ್ನೇ ವಿವೇಕ ಅಂತ ಹೇಳುವಂಥದ್ದು. ಇದಷ್ಟು ಸುಳ್ಳೇನೆ, ಆದರೆ ಅವನ ಶತ್ರುಗಳಿಗೂ ಸಹ ಈ ಉತ್ತರ ಇಷ್ಟ ಆಗಬೇಕು ನೋಡಿ ಅಲ್ವಾ. ಅದು ಕಾರಣ ಏನೋ ಗೊತ್ತಿಲ್ಲ, ಆದರೆ ಈ ಎಲ್ಲ ಕಾರಣ ಅಷ್ಟು ಹೊತ್ತು ಮಾತ್ರ ಸರಿ ಅಂತ ಅನ್ನಿಸ್ತದೆ. ಅಸಮ್ಮೋಹ, ಮೋಹಕ್ಕೆ ಒಳಗಾಗದೇ ಇರುವಂಥ. ನಮ್ಮ ಹತ್ರ ಈ ಪ್ರಶ್ನೆ ಕೇಳಿಬಿಟ್ರೆ ಏನಪ್ಪ ಗೊತ್ತಿಲ್ಲ ಅಂತ ಸಾಲಾಗಿ ಒಬ್ಬ ಹೇಳಿದ ಉತ್ತರವನ್ನು ಎಲ್ಲರೂ ಹೇಳ್ತಾ ಹೋಗ್ತಾರೆ ಹೇಗೆ ಅಂತ. ಹೀಗೆ ಬುದ್ಧಿ ಜ್ಞಾನಂ ಅಸಮ್ಮೋಹ. ಮತ್ತು ಮುಂದೆ ನಾಲ್ಕನೇದು ಕ್ಷಮಾ. ಕ್ಷಮಾ ಅಂದರೆ ತಾಳ್ಮೆ, ಸಹನೆ. ಅದು ಸಹ ನನ್ನಿಂದಲೇ. ಕೆಲವು ಜನರಿಗೆ ಇದು ಇರೋದೇ ಇಲ್ಲ, ಆದರೆ ಮತ್ತೆ ಕೆಲವು ಜನರಿಗೆ ಈ ಕ್ಷಮಾ ಗುಣ ಎನ್ನುವಂಥದ್ದು ಹೆಚ್ಚು ಪ್ರಕಟ ಆಗ್ತಾ ಇರ್ತದೆ. ನಮ್ಮ ಇತಿಹಾಸವನ್ನು ನೋಡ್ತಾ ಬನ್ನಿ. ಸಹನೆ ಸಹನೆ ಸಹನೆ. ಯಾವನಿಗೆ ಸಹನಾಗುಣ ಹೆಚ್ಚಿರ್ತದೆಯೋ ಅವನು ತನ್ನ ಎದುರಾಳಿಯ ಜೊತೆಗೆ ಎಂದೂ ಸಹ ಉದ್ವೇಗಕ್ಕೆ ಒಳಗಾಗುವುದಿಲ್ಲ. ಅದಿರಬೇಕು. ರಾಮಾಯಣದ ಒಂದು ಪ್ರಸಂಗ, ರಾಮನದೇ ಸನ್ನಿವೇಶ ನೋಡಿ. ನಾಳೆ ಬೆಳಗಾದರೆ ರಾಮನಿಗೆ ಪಟ್ಟಾಭಿಷೇಕ ಅಂತ ನಿರ್ಧಾರ ಆಗಿಬಿಟ್ಟಿದೆ ಅಲ್ವಾ. ನಾಳೆ ಬೆಳಗಾದರೆ ಅವನಿಗೆ ಪಟ್ಟಾಭಿಷೇಕ. ಇವತ್ತು ರಾತ್ರಿ ಅವನು ಕಾಡಿಗೆ ಹೋಗಬೇಕು ಅಂತ ಕೈಕೆ ಹೇಳ್ತಿದ್ದಾಳೆ. ಒಂದು ಕ್ಷಣಕಾಲ ವಿಚಾರ ಮಾಡಿ, ರಾಮನ ಜಾಗದಲ್ಲಿ ನಾವಿದ್ದರೆ ನಾವು ಏನು ಮಾಡ್ತಿದ್ವಿ? ಆದರೆ ರಾಮನ ಬಾಯಿಂದ ಬಂದಂಥ ಮಾತು ಏನು ಕೇಳಿದರೆ, ರಾಜ್ಯಂವ ವನವಾಸೋವ. ರಾಜ್ಯ ಆದರೂ ಆಗಲಿ ವನವಾಸ ಆದರೂ ಆಗಲಿ ಈ ಎರಡೂ ನನಗೆ ಮಹಾ ಸಂತೋಷ ಅಂದ. ಅಷ್ಟೇ ಅಲ್ಲ, ರಾಜ್ಯಕ್ಕಿಂತ ವನವಾಸಕ್ಕೆ ಹೋಗುವುದು ನನಗೆ ಹೆಚ್ಚು ಸಂತೋಷ ಅಂದ್ಬಿಟ್ಟ. ಯಾಕೆ ಕೇಳಿದರೆ, ನಾನು ಭಾರವನ್ನು ಹೊತ್ತರೆ ಇಷ್ಟೂ ಜನರ ಜವಾಬ್ದಾರಿ ನನ್ನ ತಲೆಗಂಟುತ್ತದೆ. ಕಾಡಿಗೆ ಹೋಗಬೇಕು ಅಂತಾದರೆ ನನ್ನೊಬ್ಬನ ಪ್ರಾಣ ರಕ್ಷಣೆ ಮಾಡಿಕೊಂಡು ನನ್ನೊಬ್ಬನ ಹೊಟ್ಟೆ ಬಗ್ಗೆ ವಿಚಾರ ಮಾಡಿದರೆ ಸಾಕು. ಹಾಗಾಗಿ ನನಗೆ ವನವಾಸವೇ ಹೆಚ್ಚು ಇಷ್ಟಮ್ಮ. ನಾನು ಕಾಡಿಗೆ ಹೋಗೋದಿಲ್ಲ ಅಂತ ನೀನು ಯಾಕೆ ಉದ್ವೇಗಕ್ಕೆ ಒಳಗಾಗ್ತೀಯೆ? ನಾನು ಹೊರಟು ನಿಂತಿದ್ದೇನೆ ಅಷ್ಟೇ. ಆದರೆ ಒಂದೇ ಒಂದು, ನನ್ನ ತಾಯಿಗೆ ಹೇಳಿ ಹೋಗುವಷ್ಟು ಮಾತ್ರ ಕಾಲಾವಕಾಶ ಕೇಳ್ತೇನೆ ಅಂದ. ಇದಲ್ವ ಸಹನೆ, ಇದಲ್ವ ಕ್ಷಮ. ಆದ್ದರಿಂದ ಈ ಕ್ಷಮಾಗುಣ ಅನ್ನೋದುಂಟಲ್ಲ, ಕೆಲವು ಜನರಲ್ಲಿ ಹೆಚ್ಚಾಗಿ ತೋರ್ತದೆ. ಅದು ನನ್ನಿಂದಲೇ.
ಮತ್ತು ಕೆಲವು ಜನರಿಗೆ ಈ ಕ್ಷಮಾಗುಣ ಅಂದರೆ ಆಗೋದೇ ಇಲ್ಲ. ಏನೂ ಇಲ್ಲದಿದ್ದರೂ ಅವರಿಗೆ ಟೆನ್ಷನ್ ಟೆನ್ಷನ್ ಟೆನ್ಷನ್. ಅವರಿಗಷ್ಟೇ ಅಲ್ಲ, ಅಕ್ಕಪಕ್ಕದವರಿಗೂ ಟೆನ್ಷನ್. ಯಾಕೆ? ಹಾಗಾಗಿ ಎಲ್ಲಿ ಆ ಭಗವತ್ ಶಕ್ತಿ ಹೆಚ್ಚು ಜಾಗೃತವಾಗಿರುತ್ತದೆಯೋ ಅಲ್ಲಿ ಕ್ಷಮಾಗುಣವೂ ಸಹ ಕೆಲಸ ಮಾಡ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ನಮ್ಮ ಇತಿಹಾಸವನ್ನು ನೋಡ್ತಾ ಬನ್ನಿ ನೀವು, ಇಂಥದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ. ಅಂದಿನಿಂದ ಹಿಡಿದು ಇಂದಿನವರೆಗೂ ಸಹ ಕೆಲವು ಜನ ಎಷ್ಟಾರು ಬೈರಿ ತನಗಲ್ಲ ಅಂತ ಸುಮ್ಮನೆ ಕೂತಿರ್ತಾರೆ. ಅವರು ಎಷ್ಟಾರು ಬೈರಿ, ನೀವು ಉದ್ವೇಗಕ್ಕೆ ಒಳಗಾಗುವುದೇ ಇಲ್ಲ. ಮತ್ತಿನ್ನೂ ಜನರಿಗೆ ನೀವು ಬೈಬೇಕಾದಿಲ್ಲ, ಸುಮ್ಮನೆ ಬಾಯಿ ತೆರೆದು ಸಾಕು. ಏನು ಬಾಯಿ ತೆರೆದ್ರ, ನನ್ನ ಬಗ್ಗೆ ಏನು ಹೇಳ್ತಿದ್ದೀರಿ ನೀವು ಒಂಚೂರು ಮಾಡ್ತಾರೆ ಅಂತ. ಹಾಗಾಗಿ ಆ ಕ್ಷಮಾಗುಣವೂ ಸಹ ನನ್ನಿಂದಲೇ. ಮತ್ತು ಮುಂದಿನ ಮಾತು ಆ ಹಿನ್ನೆಲೆಯಲ್ಲಿಯೇ ಕ್ಷಮಾ ಸಹನೆ ಅನ್ನೋ ಅರ್ಥ ಹಿನ್ನೆಲೆಯಲ್ಲಿ ಭೂಮಿಗೆ ಇನ್ನೊಂದು ಹೆಸರೇ ಕ್ಷಮಾ ಅಂತ ಸಂಸ್ಕೃತದಲ್ಲಿ. ಕ್ಷಮಾ ಅಂದರೆ ಸಹನೆ, ಅದಕ್ಕಿರುವಷ್ಟು ತಾಳ್ಮೆ ಇನ್ಯಾರಿಗುಂಟು? ಕ್ಷಮೆಯಾ ಧರಿತ್ರಿ ಅಲ್ವಾ? ಹಾಗೆ ಅಷ್ಟಾದಮೇಲೆ ಮುಂದಿನ ಮಾತು ಸತ್ಯಂ. ಸತ್ಯ ಅದೂ ಸಹ ನನ್ನಿಂದಲೇ. ಕೆಲವು ಜನ ಬಾಯಿ ತೆರೆದ್ರೆ ಸುಳ್ಳು, ಒಂದು ದಿನಕ್ಕೆ ಮಿನಿಮಮ್ ಇಷ್ಟು ಸುಳ್ಳು ಅಂತ ಇಟ್ಕೊಬಿಡ್ತಾರೆ ಅವರು. ಹಾಗಿಲ್ಲದೇ ಇದ್ದರೆ ತಿಂದನ್ನ ಜೀರ್ಣ ಆಗೋದಿಲ್ಲ ಅವರಿಗೆ. ಆಮೇಲೆ ಕೊನೆಗೆ ಸುಳ್ಳು ಸಿಗಲಿಲ್ಲ ಅಂತಾರೆ, ತಮಾಷೆಗಾರು ಒಂದು 10 ಸುಳ್ಳು ಹೇಳ್ತಾರೆ. ಆಗ ಇವತ್ತು ನಿರಾಳ ಆಯ್ತಪ್ಪ ಇವಾಗ ಅಂತ ನಿಟ್ಟುಸಿರು ಬಿಡ್ತಾರೆ. ಕೃಷ್ಣ ಹೇಳ್ತಾನೆ ಸತ್ಯವೂ ಸಹ ನನ್ನಿಂದಲೇ. ಇನ್ನು ಕೆಲವು ಜನ ಇರ್ತಾರೆ, ಅವರ ಹತ್ರ ಅಪ್ಪಿತಪ್ಪಿಯೂ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. 50% ತುಂಬ ಕಡಿಮೆ ಆಗಿದೆ, ಪ್ರಶ್ನೆ ಬೇರೆ. ಅಪ್ಪಿತಪ್ಪಿಯೂ ಸಹ ಬಾಯಿಂದ ಸುಳ್ಳು ಬರೋದಿಲ್ಲ. ಬೇಕಾದ್ರೆ ಈ ಸತ್ಯವನ್ನು ಹೇಳಿದ್ರಿಂದ ನನಗೆ ತುಂಬ ಹಾನಿಕಾರಕವಂತಹ ಸನ್ನಿವೇಶ ಏರ್ಪಡುತ್ತೆ ಅಂತ ಗೊತ್ತಿದ್ರೂ ಸಹ ಸುಳ್ಳು ಹೇಳೋದಿಲ್ಲ ಅವರು. ಯಾಕೆ? ಕೃಷ್ಣ ಹೇಳ್ತಾನೆ ಅಲ್ಲಿ ನನ್ನ ಈ ಇರುವಿಕೆ ಹೆಚ್ಚು ಪ್ರಕಾಶವಾಗಿ ಇದೆ. ಹಾಗಾಗಿ ಅವನ ನಾಲಿಗೆಯಲ್ಲಿ ಸುಳ್ಳು ಬರೋದಿಲ್ಲ. ಸತ್ಯ ಅಂದರೆ ಏನು? ಇದ್ದಿದ್ದನ್ನು ಇದ್ದ ಹಾಗೆ ಹೇಳೋದು. ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ, ಯಾವುದು ಹೇಗಿದೆಯೋ ಹಾಗೆ ಹೇಳೋದು. ಆದರೆ ಇವತ್ತು ನಾವು ಇದನ್ನು ನಿರೀಕ್ಷಣೆ ಮಾಡಲಿಕ್ಕಾಗೋದಿಲ್ಲ. ಹಾಗೆ ನಿರೀಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದ್ರ ಮೂಲಕ ನಮ್ಮ ಹತ್ರ ಸತ್ಯ ಬರ್ತಾ ಇಲ್ಲ ಅಂದರೆ ನಮ್ಮ ಸತ್ಯವನ್ನು ಹೇಳುವ ನಾಲಿಗೆ, ಅದರ ಹಿಂದಿರುವಂಥ ಮನಸ್ಸು, ಇದೆಲ್ಲವೂ ಸಹ ಎಷ್ಟು ಮಲಿನವಾಗಿದೆ. ಸುಮ್ಮನೆ ಒಂದು ತಮಾಷೆ ಮಾತು ಹೇಳ್ತೇನೆ. ಯಾವುದೋ ಒಬ್ಬ ಸರ್ಕಾರಿ ಆಫೀಸರ್ ಹೋಗಬೇಕು, ಆಫೀಸಿಗೆ ಇನ್ ಟೈಮ್ ಹೋಗಬೇಕು, ಹೋಗಲಿಲ್ಲ. ಅವನು ಆಫೀಸಿಂದ ಅವನ ಮೇಲ್ಗಡೆ ಅವನು ಫೋನ್ ಮಾಡ್ತಾನೆ, ಯಾಕ್ರಿ ಇನ್ನೂ ಬಂದಿಲ್ಲ? ಸರ್ ತುಂಬ ಟ್ರಾಫಿಕ್ಕು ಸರ್, ಇಲ್ಲಿ ಸಿಕ್ಕಾಕೋಬಿಟ್ಟಿದ್ದೇನೆ ಅಂತ. ಅವನು ಇಲ್ಲಿ ಕಾಫಿ ಕುಡಿತಾ ಇರ್ತಾನೆ ನಮ್ಮ ನೆಂಟರ ಮನೆಯಲ್ಲಿ. ನಾವು ಅದನ್ನು ನೋಡ್ತಾ ಇರ್ತೀವಿ. ನಾವು ಅಲ್ಲ ಇಷ್ಟು ಚೆನ್ನಾಗಿ ಸುಳ್ಳು ಹೇಳಿಕ್ಕೆ ಬರುತ್ತಲ್ಲ, ನಮ್ಗೆ ಆಶ್ಚರ್ಯ ಆಗುತ್ತೆ ನಮಗೆ. ನೋಡಿ, ಇಂಥದ್ದು ಬೇಕಷ್ಟು ಸಿಗ್ತವೆ. ಹಾಗಾಗಿ ಆ ಸತ್ಯ ನುಡಿಯುವಂಥದ್ದು ಉಂಟಲ್ಲ, ಅದೂ ಸಹ ಅದು ನನ್ನಿಂದಲೇ ಹೆಚ್ಚು ಹೊರಹೊಮ್ಮತ್ತೆ ಅಂತಾನೆ. ಮತ್ತು ಮುಂದಿನ ಮಾತು ದಮಃ, ಅದಕ್ಕೂ ಮುಂದಿನದು ಶಮಃ. ದಮಃ ಅಂದರೆ ನಮ್ಮ ಈ ಬಾಹ್ಯೇಂದ್ರಿಯಗಳನ್ನು ನಿಗ್ರಹಿಸುವಂಥದ್ದು. 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳಿದ್ದಾವಲ್ಲ, ಈ ಇಂದ್ರಿಯಗಳನ್ನು ನಿಗ್ರಹಿಸುವುದಕ್ಕೆ ದಮ ಅಂತ ಹೆಸರು. ಅವುಗಳನ್ನು ದಮನ ಮಾಡಬೇಕು ಅಂತ. ಅವುಗಳು ಕೇಳಿದ್ದನ್ನು ಸಾಧ್ಯವಾದಷ್ಟು ಕೊಡುವುದನ್ನು ಕಡಿಮೆ ಮಾಡಬೇಕು. ಆಗ ಅವು ಸ್ವಲ್ಪ ಹಾಗೆಯೇ ತೆಪ್ಪಿಗೆ ಬಿದ್ದಿರ್ತವೆ. ಕಣ್ಣು ನೋಡಬಾರ್ದನ್ನು ನೋಡಲಿಕ್ಕೆ ಇಷ್ಟಪಡ್ತದೆ. ಆಗ ನಾವು ಅದಕ್ಕೊಂದು ದರ್ಶನವನ್ನು, ಅಂದರೆ ಆ ಕಣ್ಣಿಗೆ ತೃಪ್ತಿಯಾಗುವಂಥ ವಸ್ತುವನ್ನು ತೋರಿಸುವುದನ್ನು ಕಡಿಮೆ ಮಾಡಬೇಕು. ಒಂದು ದಿವಸ ಕೊಟ್ಟರೆ ಮಾನ್ಯ ಸಹ ಮತ್ತೆ ಪುನಃ ನೋಡಲಿಕ್ಕೆ ಇಷ್ಟಪಡ್ತದೆ. ಹೇಗೆ ಅದೊಂಥರ ಈ ಬೀದಿ ನಾಯಿ ಮರಿ ಇದ್ದ ಹಾಗೆ ಇಂದ್ರಿಯಗಳೆಲ್ಲ. ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತವೆ. ಏನೋ ಪಾಪ ನಾಯಿ ಮರಿ ಅಂತ ಒಂದು ಚೂರು ಬ್ರೆಡ್ಡನ್ನು ಬಿಸ್ಕತ್ತನ್ನು ಹಾಕಿದರೆ ಮಾರನೇ ದಿವಸ ನಿಮ್ಮ ಮುಂದ್ಗಡೆ ಬಂದು ನಿಲ್ತವೆ ಅವು. ಈ ಇಂದ್ರಿಯಗಳ ಹಣೆ ಬರುವ ಹಾಗೇನೆ. ಅದಕ್ಕೋಸ್ಕರ ಏನು ಮಾಡು, ಅದಕ್ಕೆ ಬ್ರೆಡ್ ಹಾಕ್ಲಿಕ್ಕೆ ಹೋಗಬೇಡ. ಅಂದರೆ ಕಣ್ಣಿಗೋ ಕಿವಿಗೋ ಬೇಕಾದಂಥ ವಸ್ತುಗಳನ್ನು ಕೊಡುವುದನ್ನು ಕಡಿಮೆ ಮಾಡು. ಆಗೇನಾಗುತ್ತೆ ಕೇಳಿದ್ರೆ ಅವು ತೆಪ್ಪಿರುತ್ತವೆ. ಅದಕ್ಕೆ ದಮ ಅಂತ ಕರೀತಾರೆ. ಇದೂ ಸಹ ನನ್ನಿಂದಲೇ ಅಂತಾನೆ ಕೃಷ್ಣ. ಕೆಲವು ಜನ ನೋಡಿ ಬೇಕಾ ಬಿಟ್ಟು ಹರಿಬಿಟ್ಟಿರ್ತಾರೆ ಅವುಗಳನ್ನು, ಮತ್ತು ಕೆಲವು ಜನ ಅವುಗಳನ್ನು ಯಥಾಶಕ್ತಿ ನಿಗ್ರಹ ಮಾಡ್ತಾರೆ. ಹಾಗಾಗಿ ಬಾಹ್ಯೇಂದ್ರಿಯಗಳನ್ನು ನಿಗ್ರಹಿಸುವುದು ದಮ, ಮತ್ತು ಶಮಃ ಒಳಗಡೆ ಉಂಟಲ್ಲ
ಈ 10 ಇಂದ್ರಿಯಗಳನ್ನು ಆವಾವ ವಿಷಯಗಳತ್ತ ಪ್ರಚೋದಿಸುವಂಥದ್ದು ಮನಸ್ಸು, ಅದನ್ನು ನಿಗ್ರಹಿಸುವಂಥದ್ದು ಶಮ. ಈ ಹೊರಗಿನ ಇಂದ್ರಿಯಗಳನ್ನಾರೂ ಕೆಲವು ಸಲ ತಡೆದು ಬಿಡ್ಬೋದು ನಾವು. ಏನೋ ನೋಡಬಾರ ದೃಶ್ಯ ಕಣ್ಣೇ ಬಿತ್ತು, ಕಣ್ಣು ಮುಚ್ಕೊಬಿಡೋದು ಹೀಗೆ. ಅದರ ಒಳಗಡೆ ಕುಳಿತಿರುತ್ತಲ್ಲ ಮನಸ್ಸು, ಇದರ ನಿಗ್ರಹ ಮಾಡುವುದು ತುಂಬ ಕಷ್ಟ. ಹಿಂದೆ ಆ ಮಾತು ಬಂದಿದೆ, ಯಾವಾತ ಮನಸ್ಸನ್ನು ನಿಗ್ರಹಿಸದೆ ಕೇವಲ ಈ ಬಾಹ್ಯೇಂದ್ರಿಯಗಳನ್ನು ಮಾತ್ರ ನಿಗ್ರಹಿಸ್ತಾನೋ ಅವನು ಡಂಭಾಚಾರಿ ಅಂತ. ಹಾಗಾಗಿ ಈ ಮನಸ್ಸನ್ನು ನಿಗ್ರಹಿಸುವಂತಹದ್ದು ಸಹ ಅದು ನನ್ನಿಂದಲೇ ಆಗುವಂತಹದ್ದು. ಅಲ್ಲಿಗೆ ಈ ಶ್ಲೋಕದಲ್ಲಿ ಬಂದಂತಹ ಬುದ್ಧಿ, ಜ್ಞಾನಂ, ಅಸಮ್ಮೋಹ, ಕ್ಷಮ, ಸತ್ಯಂ, ದಮಃ, ಶಮಃ, ಈ 7 ಪದಗಳನ್ನು, ಈ ಸಪ್ತಪದಗಳನ್ನು, ಸಪ್ತಪದಿಯನ್ನು ನಾವು ವಿಚಾರ ಮಾಡಿದ್ದಾಗಿದೆ. ಇನ್ನು ಉಳಿದಂತಹ ಪದಗಳನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.